Good afternoon, dear students. Students, in the last class, we were discussed about the measurement of the three fundamental quantities such as measurement of length, measurement of mass, and measurement of time. Today, we will be discussing the further concept, that is error, accuracy, and precision of the measurement. If we measure some value, then there must be some error or accuracy or precision in the measured value. That concept is discussed in this class. ನಿಮಗೆ ಇಲ್ಲಿ ಎರರ್ ಅಂದರೆ ಏನು, ಅಕ್ಯುರೇಸಿ ಅಂದರೆ ಏನು, ಪ್ರಿಸಿಷನ್ ಅಂದರೆ ಏನು ಅಂತ ಫಸ್ಟ್ ಕ್ಲಿಯರ್ ಆಗಬೇಕು. ಆವಾಗ ನಾವು ಫೈಂಡ್ ಔಟ್ ಮಾಡಿದ ವ್ಯಾಲ್ಯೂಸಲ್ಲಿ ಏನು ಎರರ್ ಇದೆ, ಇಲ್ಲ ಅದರ ಎಷ್ಟು ಅಕ್ಯುರೇಸಿ ಇದೆ ಅದರಲ್ಲಿ, ಇಲ್ಲ ಎಷ್ಟು ಪ್ರಿಸೈಡ್ ವ್ಯಾಲ್ಯೂ ಇದೆ ಅನ್ನೋದನ್ನು ನಾವು ಡಿಸೈಡ್ ಮಾಡ್ಬೋದು. ಫಸ್ಟ್ ಡೆಫಿನೇಷನ್ಸ್ ಮತ್ತು ಮೀನಿಂಗ್ ತಿಳ್ಕೊಂಡ್ರೆ ನೆಕ್ಸ್ಟ್ ನಿಮಗೆ ಕ್ಲಿಯರ್ ಆಗುತ್ತೆ. ಈಗ ಎರರ್ ಅಂದರೆ ಏನು, ಅಕ್ಯುರೇಸಿ ಅಂದರೆ ಏನು, ಪ್ರಿಸಿಷನ್ ಅಂದರೆ ಏನು ಅಂತ ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ವಿ ವಿಲ್ ಡಿಸ್ಕಸಿಂಗ್ ಅಬೌಟ್ ದಿ ಎರರ್. ಸ್ಟೂಡೆಂಟ್ಸ್ ಪ್ಲೀಸ್ ರೈಟ್ ಡೌನ್ ದಿಸ್ ಐಡಿಯಾ and first we will discussing about the concept, that is error. Error means, students, I think all of you well known about this word error. Error means it is nothing but an uncertainty. That means there is a difference. Error itself indicates there is a difference. That difference is between the true value and actual measured value. ಏನೋ ಒಂದು ಆ್ಯಕ್ಚುಯಲ್ ವ್ಯಾಲ್ಯೂ ಇರುತ್ತೆ, ನಾವು ಮೆಸರ್ ಮಾಡಾದ್ಮೇಲೆ ಅದು ಆ್ಯಕ್ಚುಯಲ್ ವ್ಯಾಲ್ಯೂ ಬರೋಲ್ಲ, ಅದರಲ್ಲೇನೋ ಸ್ವಲ್ಪ ವೇರಿಯೇಷನ್ಸ್ ಬರುತ್ತೆ, ಡಿಫ್ರೆನ್ಸ್ ಬರುತ್ತೆ, ಐದರ್ ಇನ್ಕ್ರೀಸ್ ಆರ್ ಡಿಕ್ರೀಸಿಂಗ್ ವ್ಯಾಲ್ಯೂ ಬರುತ್ತೆ. ನಮಗೆ ಆ ಡಿಫ್ರೆನ್ಸ್ನೇ ನಾವು ಎರರ್ ಅಂತ ಕರೀತೀವಿ. ಫಾರ್ ಎಕ್ಸಾಂಪಲ್, ಇಫ್ ಯು ಕ್ಯಾಲ್ಕುಲೇಟ್ ಆರ್ ಇಫ್ ಯು measure the some length of an object, that the actual length of the object is 1.9 centimeter. Actual length ಎಷ್ಟಿದೆ, 1.9 centimeter ಇದೆ. If we measure by using some instrument, for example, this is a vernier caliper. By using vernier caliper, you can easily measure the diameter, thickness of any object. By, for example, if you use the vernier caliper, if you measure the length is measured as 1.8 centimeter. Actually, the length ಎಷ್ಟಿದೆ, 1.9 ಇದೆ, ಬಟ್ ನಾನು ಮೆಸರ್ ಮಾಡಲು ನನಗೆ ಏನು ಬರ್ತಾ ಇದೆ, 1.8 centimeter ಬರ್ತಾ ಇದೆ. ಬಟ್ ಈಗ ನಿಮ್ಗೆ ಅನಿಸುತ್ತೆ there is a difference between the actual value and the measured value. Actual value, measured value ಮಧ್ಯೆ ಡಿಫರೆನ್ಸ್ ಇದೆ ಅಂತ ಐಡೆಂಟಿಫೈ ಮಾಡ್ತಾ ಇದ್ದೀವಿ ನೀವು. ಆ ಡಿಫರೆನ್ಸ್ ನಾವು ಎಲ್ಲ ಬರ್ತಾರೆ. ಇದೇನಿದು actual value, ಇದು this is the second one is measured value. The difference between the error means it is the difference between measured value and actual value. ಯಾವುದಾದ್ರೂ ಜಾಸ್ತಿ ಇರ್ಬೋದು. ಫಾರ್ ಎಕ್ಸಾಂಪಲ್, ಆಕ್ಚುಯಲ್ ವ್ಯಾಲ್ಯೂ ಜಾಸ್ತಿ ಇರ್ತಾ ಫಸ್ಟ್ ಬರ್ಕೊಳ್ಳಿ, ಮೆಸರ್ಡ್ ವ್ಯಾಲ್ಯೂ ಜಾಸ್ತಿ ಇರ್ತಾ ಫಸ್ಟ್ ಬರ್ಕೊಳ್ಳಿ. ಇವು ಡಿಫರೆನ್ಸ್ ಅಲ್ಲಿ ಏನಾದರೂ ಆಗ್ಬೋದು. ಫಾರ್ ಎಕ್ಸಾಂಪಲ್, ಇನ್ನೊಬ್ರು ಯಾರೋ ಮೆಸರ್ ಮಾಡ್ತಾರೆ, ಆ ಮೆಸರ್ಡ್ ವ್ಯಾಲ್ಯೂ ಅವರಿಗೆ 2 ಸೆಂಟಿಮೀಟರ್ ಬರುತ್ತೆ. ಅಂದರೆ ನೀವು ಇಲ್ಲಿ ನೋಡ್ಬೋದು, ಆಕ್ಚುಯಲ್ ವ್ಯಾಲ್ಯೂಗಿಂತ ಮೆಸರ್ಡ್ ವ್ಯಾಲ್ಯೂ ಜಾಸ್ತಿನೂ ಇರ್ಬೋದು, ಕಡಿಮೆನೂ ಇರ್ಬೋದು. The difference between the measured value and the true value is nothing but a error. Error ಅಂದ್ರೆ ಏನು ಅಲ್ಲ, ಆಕ್ಚುಯಲ್ ವ್ಯಾಲ್ಯೂ ಮತ್ತು ಟ್ರೂ ವ್ಯಾಲ್ಯೂ ಮಧ್ಯೆ ಇರೋ ಡಿಫರೆನ್ಸ್ ನಾವು ಎರರ್ ಅಂತ ತಗೊಳ್ತೀವಿ. ಆಯ್ತಲ್ಲ, ಇದನ್ನ ಇಲ್ಲಿ ಈಸಿಯಾಗಿ ಡಿಫೈನ್ ಮಾಡಬೇಕು ಅಂದರೆ, ಎರರ್ ಇಸ್ ದಿ ಅನ್ಸರ್ಟನಿಟಿ ಇನ್ ಎವರಿ ಮೆಸರ್ಮೆಂಟ್. ಯಾವುದೇ ಮೆಸರ್ಮೆಂಟ್ ಮಾಡಿದ್ರೆ ಅಲ್ಲಿ ಏನು ಅನ್ಸರ್ಟನಿಟಿ ಇರುತ್ತೋ, ದಟ್ ಅನ್ಸರ್ಟನಿಟಿ ಇಸ್ ನಥಿಂಗ್ ಬಟ್ ಎ ಎರರ್. ಡೆಫಿನೇಷನ್ಸ್ ಕೇಳ್ಬೋದು ನೀವು, ವಾಟ್ ಈಸ್ ಮೆಂಟ್ ಬೈ ಎರರ್ ಅಂದರೆ ಇವೆರಡರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ಬರೀರಿ. ಎರರ್ ಇಸ್ ನಥಿಂಗ್ ಬಟ್ ಎ uncertainty in measurement, or it is the difference between measured value and true value of a physical quantity. ನಾನು ಜಸ್ಟ್ ಲೆಂತ್ ಅನ್ನೋ ಒಂದು ಫಿಸಿಕಲ್ ಕ್ವಾಂಟಿಟಿ ತಗೊಂಡು ಹೇಳಿದ್ದೀನಿ. ಲೆಂತ್ ಬಿಟ್ಟು ಯಾವ ಫಿಸಿಕಲ್ ಕ್ವಾಂಟಿಟಿ ತಗೊಂಡು ಕೂಡ ನೀವು ಈ ಥರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು. ಮಾಸ್ ಮೆಸರ್ ಮಾಡ್ತಾರೆ, ಆ ಮಾಸಲ್ಲಿ ಎಷ್ಟೋ ಕಿಲೋಗ್ರಾಮ್ ಬರಬೇಕಾಗಿರುತ್ತೆ, ಅಷ್ಟು ಬರಲ್ಲ, ಅದಕ್ಕಿಂತ ಜಾಸ್ತಿನೋ ಕಡಿಮೆನೋ ಬರುತ್ತೆ. ಆ ಡಿಫರೆನ್ಸ್ ನಾವು ನೋಡಿದ್ದೆ ಮೆಸರ್, ಎರರ್ ಆಗುತ್ತೆ. ಕ್ಲಿಯರ್ ಆಗ್ತಾ ಇಲ್ವಾ? ಫಸ್ಟ್ ರೈಟ್ ಔಟ್ ದಿ ಡೆಫಿನೇಷನ್. ಕ್ಲಿಯರ್ ಆಗಿರ್ಬೇಕು ನಿಮಗೆ ಡೆಫಿನೇಷನ್. ಏನು ಎರರ್ ಅಂದರೆ, ಎರರ್ ಇಸ್ ನಥಿಂಗ್ ಬಟ್ ಎ ಅನ್ಸರ್ಟನಿಟಿ ಇನ್ ಮೆಸರ್ಮೆಂಟ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಡಿಫರೆನ್ಸ್ ಬಿಟ್ವೀನ್ ದಿ, ಏನಂತ ಹೇಳ್ಬೋದು, ಇಟ್ ಇಸ್ ಡಿಫೈನ್ಡ್ ಆಸ್ ಡಿಫರೆನ್ಸ್ ಬಿಟ್ವೀನ್ ಮೆಸರ್ಡ್ ಅಂಡ್ ಟ್ರೂ ವ್ಯಾಲ್ಯೂ. ರೈಟ್ ಔಟ್ ದಿ ಡೆಫಿನೇಷನ್. ಹಿಂಗೆ ಒಂದೊಂದು ಕಾನ್ಸೆಪ್ಟ್ ಕಂಪ್ಲೀಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಫಸ್ಟ್ ಎರರ್ ಡೆಫಿನೇಷನ್ ಬರ್ಕೊಳ್ಳಿ. ಎರರ್ ಮೀನ್ಸ್ ದಿ ಅನ್ಸರ್ಟನಿಟಿ in every measurement
The uncertainty in every measurement is called error. Is called error. ನಿಮಗೆ ಇನ್ನು ಈಸಿಗೆ ಅರ್ಥ ಆಗಬೇಕು, ಇನ್ನೊಂದು ಡೆಫಿನೇಷನ್ ಗೊತ್ತಾಗಲಿ, ಬರ್ಕೊಳ್ಬೇಕಾಗಿದೆ ಡೆಫಿನೇಷನ್ ಕೂಡ. ಇಟ್ ಈಸ್ ದಿ ಡಿಫರೆನ್ಸ್. ಯಾವ ಡಿಫರೆನ್ಸ್ ತಗೊಂಡ್ರೆ ನಮಗೆ ಎರರ್ ಸಿಗುತ್ತೆ? ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ measured value. It is the difference between measured value and true value of a physical quantity. ನಾವು ಲೆಂತ್ ಅನ್ನು ಫಿಸಿಕಲ್ ಕ್ವಾಂಟಿಟಿ ತಗೊಂಡು ಹೇಳಿದೆ, ಯಾವ ಫಿಸಿಕಲ್ ಕ್ವಾಂಟಿಟಿ ತಗೊಂಡಾದ್ರೂ ನೀವು ಈ ಎರರ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಫಿಸಿಕಲ್ ಕ್ವಾಂಟಿಟಿ. It is the error is the difference between measured value and the true value of a physical quantity. That difference is nothing but the error. ಇಷ್ಟೇ. ನಮ್ಗೆ ಏನು ಆಕ್ಚುಯಲ್ ವ್ಯಾಲ್ಯೂ ಬೇಕಾಗಿತ್ತು ಅದು ಬಂದಿಲ್ಲ ಅಂದರೆ ನಾವು ಹೇಳ್ತೀವಿ ಎರರ್ ಇದೆ ಆ ಮೆಜರ್ಡ್ ವ್ಯಾಲ್ಯೂನಲ್ಲಿ ಅಂತ ಹೇಳ್ತಾರೆ. 10 ಸೆಂಟಿಮೀಟರ್ ಬರಬೇಕಾಗಿರುತ್ತೆ ಲೆಂತ್ ಆಫ್ ದಿ 2 ಮೀಟರ್ಸ್ ಬರಬೇಕಾಗಿರುತ್ತೆ ಲೆಂತ್ ಆಫ್ ದಿ ಬೋರ್ಡ್, ನನಗೆ 2 ಬರಬಹುದು 2.2 ಮೀಟರ್ ಬಂತು ಅಂತ ಅನ್ಕೊಳ್ಳಿ. ಅವಾಗ ಅಂತೀನಿ ಅದರಲ್ಲಿ ದೇರ್ ಇಸ್ ಎ ಇನ್ಕ್ರೀಸ್ ಇನ್ ವ್ಯಾಲ್ಯೂ, ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಎಷ್ಟಾಗಿದೆ? 0.2 ಅಷ್ಟು. ಆ 0.2 ಅನ್ನೋದು ಎರರ್ ಆಗುತ್ತೆ. ಹಾಗಾಗಿ ಇಷ್ಟು ಐಡಿಯಾ ಇರಬೇಕು. ಎರರ್ ಅಂದರೆ ಡಿಫರೆನ್ಸ್, ಆಕ್ಚುಯಲ್ ಮತ್ತು ಮೆಜರ್ಡ್ ವ್ಯಾಲ್ಯೂಯಲ್ಲಿ ಇರೋ ಡಿಫರೆನ್ಸ್ ಆಗಿರ್ತದೆ. ನೆಕ್ಸ್ಟ್ ಲೈನ್, ದಟ್ ಈಸ್ ಜನರಲ್ ಇಷ್ಟಾದರೂ ಐಡಿಯಾ ಇರಬೇಕು. ಎರರ್ ಈಸ್ ಈಕ್ವಲ್ ಟು ದಿ measured value difference ಬದಲು difference true value is also called actual value ಅಂತ ತಗೋಬಹುದು. measured value difference true value. I think ನಿಮಗೆ ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ. ಎರರ್ ಅಂದ್ರೆ ಏನು ಇಂಡಿಕೇಟ್ ಮಾಡುತ್ತೆ? ಎರರ್ ಇಂಡಿಕೇಟ್ಸ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ measured and true value. ಇಷ್ಟು ಕ್ಲಿಯರ್ ಆದರೆ ನೆಕ್ಸ್ಟ್ ನಾನು ಸಬ್ ಕಾನ್ಸೆಪ್ಟ್ ಹೋಗ್ತಾ ಇದ್ದೀನಿ. ದಟ್ ಈಸ್ ಅಕ್ಯುರೇಸಿ. ಐ ಥಿಂಕ್ ನೀವು ಈ ವರ್ಡ್ ಕೂಡ ಕೇಳಿದ್ದೀರ, ಎರರ್ ಅಕ್ಯುರೇಟ್ ಅನ್ನೋದನ್ನ. ಅಕ್ಯುರೇಟ್ ಅಂದರೆ ಯಾವ ಥರ ನಾವು ಹೇಳ್ತೀವಿ? ಯಾವಾಗ ನಮಗೆ ಬೇಕಾಗಿರೋ ವ್ಯಾಲ್ಯೂ ಅಷ್ಟೇ ನಾವು ಮೆಜರ್ ಮಾಡಿರೋ ವ್ಯಾಲ್ಯೂ ಬರುತ್ತೋ ಅವಾಗ ನಾವು ಹೇಳ್ತೀವಿ 100% ಅಕ್ಯುರೇಟ್ ಇದೆ ಅಂತ. ಅದೇ ಡೆಫಿನೇಷನ್ಸ್ ಇದೆ. ಅಂದರೆ ಜನರಲ್ ಆಗಿ ನಾವು ಒಂದು ಎಕ್ಸಾಂಪಲ್ ತೊಗೊಂಡು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ನಾನು ಲೆಂತ್ನೇ ಬೆಸ್ಟ್ ಎಕ್ಸಾಂಪಲ್ ತೊಗೊಳ್ತೀನಿ. ದ ಆಕ್ಚುಯಲ್ ಲೆಂತ್ ಆರ್ ಟ್ರೂ ವ್ಯಾಲ್ಯೂ. ದ ಟ್ರೂ ವ್ಯಾಲ್ಯೂ ಆಫ್ ದ ಲೆಂತ್ ಈಸ್, ಯಾವುದೋ ಒಂದು ಆಬ್ಜೆಕ್ಟ್ ಲೆಂತ್ ಮೆಜರ್ ಮಾಡಿದ್ದೀನಿ, ಅದರ ಆಕ್ಚುಯಲ್ ವ್ಯಾಲ್ಯೂ ಗೊತ್ತಿರುತ್ತೆ ನನಗೆ ಮುಂಚೆ ಇಷ್ಟು ಬರಬೇಕು 3 ಸೆಂಟಿಮೀಟರ್. ಆಕ್ಚುಯಲ್ ವ್ಯಾಲ್ಯೂ 3 ಸೆಂಟಿಮೀಟರ್. ನೆಕ್ಸ್ಟ್ ಮೆಜರ್ ಮಾಡ್ತೀನಿ ಅದರ ಲೆಂತ್ ಎಲ್ ಡ್ಯಾಶ್ ಅಂತ ತಗೋತೀನಿ. ಮೆಜರ್ ಮಾಡಿದಾಗ 3.1 ಸೆಂಟಿಮೀಟರ್ ಬರುತ್ತೆ. ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಮೆಜರ್ ಮಾಡ್ತೀನಿ. ಇನ್ನೊಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ನಾನು ಮೆಜರ್ ಮಾಡ್ತೀನಿ. ಡಬಲ್ ಡ್ಯಾಶ್ ಅಂತ ತೊಗೊಳ್ತಾ ಇದ್ದೀನಿ. ಹಾಗಾಗಿ ನನಗೆ 3.2 ಸೆಂಟಿಮೀಟರ್ ಬರುತ್ತೆ. ಅದು ಇನ್ಕ್ರೀಸ್ ಡಿಕ್ರೀಸ್ ಅನ್ನೋ ಕ್ವಶನ್ ಅಲ್ಲ, ಇಲ್ಲಿ ಡಿಫರೆನ್ಸ್ ಅನ್ನು ನೋಡ್ಕೊಳ್ತಾರೆ. ಈಗ ನೀವು ಎರರ್ ಯಾವುದು ಜಾಸ್ತಿ ಇದೆ ಅಂತ ಐಡೆಂಟಿಫೈ ಮಾಡ್ತೀರಾ? ಬರಬೇಕಾಗಿದ್ದು 3, ಬಟ್ ಇಲ್ಲಿ ನಮಗೆ ಬರ್ತಾ ಇರೋ ವ್ಯಾಲ್ಯೂಸ್ ಎಷ್ಟಿದೆ? 3.1 3.2. ದೇರ್ಫೋರ್ ಎರರ್ ಜಾಸ್ತಿ ಇರೋದು ಯಾವುದು? ಅಕ್ಯುರೇಸಿ ಜಾಸ್ತಿ ಇರೋದು ಯಾವುದು? ಯಾಕೆ ಅಕ್ಯುರೇಸಿ ಜಾಸ್ತಿ ಇದೆ ಅಂತ ನೀವು ತಗೊಳ್ತಾ ಇದ್ದೀರಿ ಇದರಲ್ಲಿ? ಬಿಕಾಸ್ by observing these two values you can easily note that the 3.1 is close to the 3 compared to the 3.2. ಈ 3.2 ನೀವು ಕಂಪೇರ್ ಮಾಡಿದ್ರೆ 3.1 ಅದು ಕ್ಲೋಸ್ ಆಗುತ್ತೆ, ಕ್ಲೋಸ್ಡ್ ವ್ಯಾಲ್ಯೂ ಟು ದಿ 3. ಹಾಗಾಗಿ ಇದು ಅಕ್ಯುರೇಟ್ ಆಗುತ್ತೆ. 100% ಅಕ್ಯುರೇಟ್ ಅಲ್ಲ, ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. 3.1 3.2ಗಿಂತ ಅಕ್ಯುರೇಟ್ ಇದೆ. ಯಾಕೆಂದರೆ ನಮ್ಗೆ ಬೇಕಾಗಿದ್ದು 3, ಅದಕ್ಕೆ ನಿಯರೆಸ್ಟ್ ವ್ಯಾಲ್ಯೂ ಇದೆ. ಹಾಗಾಗಿ ನೀವು ಯಾವ ಬೇಸಿಸ್ ಮೇಲೆ ಅಕ್ಯುರೇಸಿ ಹೇಳ್ತೀರಾ ಅಂದರೆ ದ ಅಕ್ಯುರೇಸಿ ಇಸ್ ಡಿಫೈನ್ಡ್ ಆಸ್ ಡಿಗ್ರಿ ಆಫ್ ಕ್ಲೋಸ್ನೆಸ್. ಕ್ಲೋಸ್ ಆಗಿರಬೇಕು, ನಮಗೆ ಬೇಕಾಗಿರೋ ವ್ಯಾಲ್ಯೂ ಇದು ಕ್ಲೋಸ್ ಇದೆ, ಇದು ಕ್ಲೋಸ್ ಇದೆ, ಇದಿದೆ. ಹಾಗಾಗಿಬಿಟ್ಟು ದ ಅಕ್ಯುರೇಸಿ ಇಸ್ ದಿ ಅಕ್ಯುರೇಸಿ ಆಫ್ ದಿ ಮೆಜರ್ಮೆಂಟ್ ಇಸ್ ದಿ ಡಿಗ್ರಿ ಆಫ್ ಕ್ಲೋಸ್ನೆಸ್ ಆಫ್ ದಿ ಮೆಜರ್ಡ್ ವ್ಯಾಲ್ಯೂ ಟು ದಿ ಟ್ರೂ ವ್ಯಾಲ್ಯೂ. ನಾವು ಮೆಜರ್ ಮಾಡ್ತಾ ಇರೋ ವ್ಯಾಲ್ಯೂ ಎಷ್ಟು ಕ್ಲೋಸ್ ಇದೆಯೋ ಅಷ್ಟು ಅಕ್ಯುರೇಟ್. ಎಕ್ಸಾಂಪಲ್, ಇದು 3.1 ಇದೆಯಾ, ಇನ್ನೊಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಮೆಜರ್ ಮಾಡ್ತಾರೆ. ದಟ್ ಈಸ್ 3
3.001 ಬಂದಿದೆ. ಹಾಗೆ ನಾವೇನು ಹೇಳ್ಬೋದು, ಇದು ಇನ್ನೂ ಅಕ್ಯುರೇಟ್ ಅಂತ ಹೇಳ್ಬೋದು. therefore accuracy is defined as the accuracy is defined as the degree of closeness of the measured value to the true value. ನಾವು ಮೆಜರ್ ಮಾಡಿರೋ ವ್ಯಾಲ್ಯೂ ಟ್ರೂ ವ್ಯಾಲ್ಯೂಗೆ ಎಷ್ಟು ಕ್ಲೋಸ್ ಇದೆ ಅನ್ನೋದು ಇಂಡಿಕೇಟ್ ಮಾಡುತ್ತೆ ಅಕ್ಯುರೇಸಿ. ಹಾಗಾಗಿ ಎರರ್ ಮತ್ತು ಅಕ್ಯುರೇಸಿ ಆಪೋಸಿಟ್ ವರ್ಡ್ಸ್. ಎರರ್ ಅನ್ನೋದು ಇಲ್ಲಿ ಕಂಪೇರ್ ಮಾಡಿ ಜಾಸ್ತಿ ಇದೆ, ಎರರ್ ಇದೆ ಇದು ಕಂಪೇರ್ ಮಾಡಿದ್ರೆ. ಅಕ್ಯುರೇಸಿ ಇದು ಜಾಸ್ತಿ ಇದೆ, ಯಾಕೆಂದ್ರೆ ಇದು ಕ್ಲೋಸ್ ಇದೆ. ಆಕ್ಚುಯಲ್ ವ್ಯಾಲ್ಯೂ ಟ್ರೂ ವ್ಯಾಲ್ಯೂಗೆ ಕ್ಲೋಸ್ಡ್ ವ್ಯಾಲ್ಯೂ ಆಗಿದೆ. ಡೆಫಿನೇಷನ್ಸ್ ಬರ್ಕೊಳ್ಳಿ, ಕ್ಲಿಯರ್ ಆಗ್ತಾ ಹೋಗ್ತೀನಿ. Write down the definition for accuracy. Accuracy of a measurement. Accuracy of a measurement is the degree of closeness of a measured value of the measured value to the true value. Accuracy of a measurement is the degree of closeness. ಎಷ್ಟು ಕ್ಲೋಸ್ ಇದೆ, how much the measured value is close to the true value. ಎಷ್ಟು ಕ್ಲೋಸ್ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಅಕ್ಯುರೇಸಿ. ಬಹಳ ಕ್ಲೋಸ್ ಇದೆ, ನಾವು ಮೆಜರ್ ಮಾಡಿರೋ ವ್ಯಾಲ್ಯೂ ಬರೋ ವ್ಯಾಲ್ಯೂ ಅಂದರೆ ಆಕ್ಚುಯಲ್ ವ್ಯಾಲ್ಯೂಗೆ ಕ್ಲೋಸ್ ಇದೆ ಅಂದರೆ ಅದು ಮೋರ್ ಅಕ್ಯುರೇಟ್ ಅಂತ ನಾವು ಡಿಸೈಡ್ ಮಾಡ್ತಾ ಹೋಗ್ತೀವಿ. ವಿತ್ ಎಕ್ಸಾಂಪಲ್ಸ್ ನೀವು ಬರ್ಕೊಂಡಾಗ ನಿಮಗೆ ಕ್ಲಿಯರ್ ಆಗುತ್ತೆ ಯಾವ ಥರ ನೀವು ಡಿಫೈನ್ ಮಾಡಬೇಕು ಅನ್ನೋದನ್ನ. ಕ್ಲಿಯರ್ ಆಯ್ತಲ್ವಾ? ಅಕ್ಯುರೇಸಿ ಅಂದರೆ ಏನೀಗ, it is the degree of closeness of the measured value to the true value of continue ಮಾಡಿ of a physical quantity. ನಾವು ಮೆಜರ್ ಮಾಡೋದು ಯಾವುದನ್ನ, physical quantity of a physical quantity. ಕ್ಲಿಯರ್ ಆಯ್ತಲ್ವಾ? ಎರರ್ ಅಂದರೆ ಡಿಫರೆನ್ಸ್, ಅಕ್ಯುರೇಸಿ ಅಂದರೆ ಕ್ಲೋಸ್ನೆಸ್. ಯಾವುದಕ್ಕೆ ಕ್ಲೋಸ್ನೆಸ್ ಇರಬೇಕು, ಆಕ್ಚುಯಲ್ ವ್ಯಾಲ್ಯೂಗೆ, ಅದು ಅಕ್ಯುರೇಟ್ ವ್ಯಾಲ್ಯೂ ಅಂತ ನಾವು ತಗೊಳ್ತೀವಿ. ಕ್ಲಿಯರ್ ಆಯ್ತು ನಿಮಗೆಲ್ಲ? ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಡಿಸ್ಕಸ್ ಮಾಡೋದು ಪ್ರಿಸಿಷನ್. ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ನಿಮಗೆ, ವಿತ್ ಎಕ್ಸಾಂಪಲ್ ಹೇಳಿದಾಗ ಮಾತ್ರ ನಿಮ್ಗೆ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ರೈಟ್ ಆನ್ ದಿ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಪ್ರಿಸಿಷನ್. ಈ ವರ್ಡ್ಸ್ ನೀವು ಲ್ಯಾಬಲ್ಲಿ ರಿಪೀಟೆಡ್ ಆಗಿ ಯೂಸ್ ಮಾಡ್ತಾ ಇರ್ತೀರಾ. ಎರರ್ ಇದೆ, ಅಕ್ಯುರೇಟ್ ಇದೆ, ಪ್ರಿಸೈಡ್ ವ್ಯಾಲ್ಯೂ ಅಂತ ಹೇಳ್ತೀವಿ ನಾವು. ಅವಾಗ ನಿಮ್ಗೆ ಗೊತ್ತಾಗಬೇಕು ಯಾವ ಟೈಮಲ್ಲಿ ಯಾವ ವರ್ಡ್ ಯಾಕೆ ಯೂಸ್ ಮಾಡ್ತಾ ಇದೀವಿ ನಾವು. ನೆಕ್ಸ್ಟ್ ರೈಟ್ ಆನ್ ದಿ ಹೆಡಿಂಗ್ ಪ್ರಿಸಿಷನ್. Precision means it is the limit of resolution of the measured quantity. ನಾನು ಮೆಜರ್ ಮಾಡಿರೋ ಕ್ವಾಂಟಿಟಿಯಲ್ಲಿ ಎಷ್ಟು ಲಿಮಿಟ್ ಆಫ್ ರೆಸಲ್ಯೂಷನ್ ಇದೆ ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಹೌ ಕ್ಲಿಯರ್ ಆಗುತ್ತೆ ನಿಮಗೆ. ದ ಆಕ್ಚುಯಲ್ ವ್ಯಾಲ್ಯೂ ಆಫ್ ದಿ ಲೆಂತ್ ಈಸ್ 3.9 ಸೆಂಟಿಮೀಟರ್, 95 ಸೆಂಟಿಮೀಟರ್. ಕ್ಲಿಯರ್ ಆಗುತ್ತಾ ಮಾಡ್ಕೋಬೇಕು. ಆಕ್ಚುಲಿ ಒಂದು ಲೆಂತ್ ನಾನು ಮೆಜರ್ ಮಾಡಬೇಕು, ಅದರ ಲೆಂತ್ ಎಷ್ಟಿರುತ್ತೆ, 3.95 ಇದೆ. ನಾನು ಮೆಜರ್ ಮಾಡಿದಾಗ ನನಗೆ ಒಂದು ಇನ್ಸ್ಟ್ರೂಮೆಂಟಲ್ಲಿ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ ಅಂದರೆ 3.652 ಬರುತ್ತೆ. ಇನ್ನೊಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀನಿ, ಅದರಲ್ಲಿ 3.65 ಬರ್ತಾ ಇದೆ. ಇದರಲ್ಲಿ ಪ್ರಿಸೈಡ್ ವ್ಯಾಲ್ಯೂ ಯಾವುದು ಅಂದರೆ ಇದು ಪ್ರಿಸೈಡ್ ವ್ಯಾಲ್ಯೂ. ಯಾಕೆ ಸರ್ ಇದು ಪ್ರಿಸೈಡ್ ವ್ಯಾಲ್ಯೂ ಅಂದರೆ, by comparing these two values we can observe that the limit of resolution is more. ಇದು ನೋಡಿ ಪಾಯಿಂಟ್ ಆದಮೇಲೆ 002 ಈ ಥರ್ಡ್ ಡಿಜಿಟ್ ಕೂಡ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸಿಗ್ನಿಫಿಕೆಂಟ್ ಫಿಗರ್ ಇಲ್ಲಿ 4 ಬರುತ್ತೆ. ನೆಕ್ಸ್ಟ್ ಬರುತ್ತೆ ನಿಮ್ಮ ಕಾನ್ಸೆಪ್ಟ್. ದೇರ್ ಆರ್ ಇನ್ ದಿಸ್ ಲೆಂತ್ ದೇರ್ ಆರ್ 4 significant figures. In this only 3 significant figures. ಇಲ್ಲಿ 4 significant figures ಇದೆ. ಹಾಗಾಗಿ ಇದರ ಪ್ರಿಸಿಷನ್ ಜಾಸ್ತಿ. ಇದು 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ, ಇದರ ಪ್ರಿಸಿಷನ್ ಕಡಿಮೆ. ಅದಾಯ್ತಲ್ವಾ? ನಾನು ಎರರ್ ಮತ್ತು ಅಕ್ಯುರೇಸಿ ಹೇಳ್ತಾ ಇಲ್ಲ, ಪ್ರಿಸಿಷನ್ ಹೇಳ್ತಾ ಇದ್ದೀನಿ. ಪ್ರಿಸಿಷನ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ದ ಲಿಮಿಟ್ ಆಫ್ ರೆಸಲ್ಯೂಷನ್, ಆರ್ ಇಟ್ ಇಂಡಿಕೇಟ್ಸ್ ದಟ್ ಟು ವಾಟ್ ಲಿಮಿಟ್ ದ ಕ್ವಾಂಟಿಟಿ ಈಸ್ ಮೆಜರ್. ಯಾವ ಲಿಮಿಟ್ವರೆಗೂ ನಾನು ಮೆಜರ್ ಮಾಡ್ಬೋದು ನೋಡ್ಕೊಳ್ಳಿ. ಇಲ್ಲಿ 01, 02 ಡಿಫ್ರೆನ್ಸ್ ನೋಡ್ಬೋದು ನಾನು. ಇಲ್ಲಿ 01, 02, 05 ಈ ಥರ ಡಿಫ್ರೆನ್ಸ್. ಇಲ್ಲಿ
ನೋಡಿ 3 ಡಿಜಿಟ್ ವರೆಗೂ ಕೂಡ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಇಲ್ಲಿ. ಎಕ್ಸಾಂಪಲ್ ಇನ್ನೊಂದು ಮೆಜರ್ಮೆಂಟ್ ನೋಡಿ ಕ್ಲಿಯರ್ ಆಗುತ್ತೆ. 6.6.21 ಇದು ಇನ್ನೂ ಪ್ರಿಸೈಡ್ ವ್ಯಾಲ್ಯೂ. ಯಾಕೆಂದ್ರೆ ಇಲ್ಲಿ ಲಿಮಿಟ್ ಆಫ್ ರೆಸಲ್ಯೂಷನ್ ಜಾಸ್ತಿ ಇದೆ, ಬಿಕಾಸ್ ಇಟ್ ಹ್ಯಾಸ್ ಮೋರ್ ಸಿಗ್ನಿಫಿಕೆಂಟ್. ಇದರ ಸಿಗ್ನಿಫಿಕೆಂಟ್ ಫಿಗರ್ ನೋಡಿ 1 2 3 4 5. ಯಾಕೆ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀವಿ. ಸಿಗ್ನಿಫಿಕೆಂಟ್ ಫಿಗರ್ ಇಸ್ ಮೋರ್ ದೆನ್ ಇಟ್ಸ್ ಪ್ರಿಸಿಷನ್ ಇಸ್ ಆಲ್ಸೋ ಮೋರ್. ಇಲ್ಲಿ ಪ್ರಿಸೈಡ್ ವ್ಯಾಲ್ಯೂ ಅದಕ್ಕಿಂತ ಕಡಿಮೆ ಪ್ರಿಸೈಡ್ ವ್ಯಾಲ್ಯೂ ಇದು ಕಡಿಮೆ ಇದು. ಯಾಕೆಂದರೆ ಸಿಗ್ನಿಫಿಕೆಂಟ್ ಫಿಗರ್ ಜಾಸ್ತಿ ಇದ್ದರೆ ಅದರ ಪ್ರಿಸಿಷನ್ ಜಾಸ್ತಿ ಆಗುತ್ತೆ. ಜಸ್ಟ್ ನೋಡ್ಕೊಳ್ಳಿ 0001 0002 00 ಅಂದರೆ ಈ ವ್ಯಾಲ್ಯೂ ಏನಿದೆಯಲ್ಲ ಇದು ರೆಸಲ್ಯೂಷನ್ ಇಂಡಿಕೇಟ್ ಮಾಡ್ತಾ ಇದೆ. ಅಂದರೆ ಎಷ್ಟು ಡಿಜಿಟ್ಸ್ ಆದಮೇಲೆ ನಾವು ಕನ್ಸಿಡರ್ ಮಾಡ್ತೀವಿ ಅನ್ನೋದು ರೆಸಲ್ಯೂಷನ್ನ ಡಿಸೈಡ್ ಮಾಡ್ತೀವಿ. ಅಲ್ಲಿಗೆ ಪ್ರಿಸಿಷನ್ ಅಂದರೆ ಏನು ಕ್ಲಿಯರ್ ಆಗಬೇಕು. ಪ್ರಿಸಿಷನ್ ಆಫ್ ದಿ ಮೆಜರ್ಮೆಂಟ್ ಇಂಡಿಕೇಟ್ಸ್ ಟು ವಾಟ್ ಲಿಮಿಟ್ ದ ಕ್ವಾಂಟಿಟಿ ಇಸ್ ಮೆಜರ್ಡ್. ಯಾವ ಲಿಮಿಟ್ವರೆಗೂ ನಾವು ಮೆಜರ್ ಮಾಡ್ಬೋದಾಗಿದೆ ನೋಡ್ಕೊಳ್ಳಿ. ಲಿಮಿಟ್ 001 002 ಈ ಥರ. ಇಲ್ಲಿ 003 0 ಆದಮೇಲೆ 1 2 ಅಂತ ಹೇಳ್ತಾ ಹೋಗ್ತಾ ಇದೆ ನಾನು. ಹಾಗಾಗಿಬಿಟ್ಟು ಇದು ಮೋರ್ ಪ್ರಿಸೈಡ್ ವ್ಯಾಲ್ಯೂ. ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಇದು ಮೋರ್ ಪ್ರಿಸೈಡ್ ವ್ಯಾಲ್ಯೂ. ಅರ್ಥ ಆಯ್ತಲ್ವಾ. ಹೀಗೆ ನಿಮಗೆ ಕ್ಲಿಯರ್ ಆಗಿರಬೇಕು. ಪ್ರಿಸಿಷನ್ ಮೀನ್ಸ್ it indicates to what limit the quantity is measured. Precision is the limit of resolution of the measured quantity. ಈ ಥರ ನೀವು ಥಿಂಕ್ ಮಾಡಿದಾಗ ನಿಮಗೆ ಡೆಫಿನೇಷನ್ಸ್ ಮತ್ತು ಮೀನಿಂಗ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ರೈಟ್ ಆಫ್ ದಿ ಡೆಫಿನೇಷನ್. ಪ್ರಿಸಿಷನ್ ಇಸ್ ದಿ ಇಟ್ ಈಸ್ ದಿ ಏನು ಪ್ರಿಸಿಷನ್ ಅಂದರೆ ಇಟ್ ಈಸ್ ದಿ ಲಿಮಿಟ್ ಆಫ್ resolution of a measured quantity ನಾವು ಮೆಜರ್ ಮಾಡಿರೋ ಕ್ವಾಂಟಿಟಿಯಲ್ಲಿ ಲಿಮಿಟ್ ಆಫ್ ರೆಸಲ್ಯೂಷನ್ ಎಷ್ಟಿದೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದೆ ಪ್ರಿಸಿಷನ್. ನೆಕ್ಸ್ಟ್ ಲೈನ್ ಬರ್ಕೊಳ್ಳಿ. ಇಟ್ ಇಂಡಿಕೇಟ್ಸ್ to what limit the quantity is measured. ಯಾವ ಲಿಮಿಟ್ವರೆಗೂ ನಾವು ಕ್ವಾಂಟಿಟಿನ ಮೆಜರ್ ಮಾಡೋದನ್ನ ಇಂಡಿಕೇಟ್ ಮಾಡುತ್ತೆ ಪ್ರಿಸಿಷನ್ ಇಂಡಿಕೇಟ್ಸ್ ಟು ವಾಟ್ ಲಿಮಿಟ್ ದ ಕ್ವಾಂಟಿಟಿ ಇಸ್ ಮೆಜರ್ಡ್. ನೋಡ್ಕೊಳ್ಳಿ ಯಾರು ಡಿಫರೆನ್ಸ್ನ ಹೇಳುತ್ತೆ. accuracy, closeness, degree of closeness between true value and accurate actual value ಹೇಳುತ್ತೆ. ಪ್ರಿಸಿಷನ್ ಅನ್ನೋದು ಲಿಮಿಟ್ ಆಫ್ ರೆಸಲ್ಯೂಷನ್ ಹೇಳುತ್ತೆ. ಅಂದರೆ ಎಷ್ಟು ಲಿಮಿಟ್ವರೆಗೂ ನಾವು ಮೆಜರ್ ಮಾಡ್ಬೋದು ಅನ್ನೋದನ್ನ ಹೇಳುತ್ತೆ. ಕ್ಲಿಯರ್ ಆಯ್ತಲ್ವಾ. ಈಗ ಒಂದು ಎಕ್ಸಾಂಪಲ್ ಬರ್ಕೊಳ್ತೀರಾ ನೀವು. ದಟ್ ಎಕ್ಸಾಂಪಲ್ ಈಸ್ ಯೂಸ್ಫುಲ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದಿ ಎರರ್, accuracy and precision. ಎಕ್ಸಾಂಪಲ್ ನೀವು ಓದ್ಕೊಂಡ್ಬಿಟ್ರೆ ಈ 3 ಡೆಫಿನೇಷನ್ಸ್ಗೂ ನೀವು ಮೀನಿಂಗ್ನ ಏನು ಅಂತ ರೀಕಾಲ್ ಮಾಡ್ಕೊಂಡಾಗ ಆಗುತ್ತೆ. ಏನಾಯ್ತು ಡೆಫಿನೇಷನ್ ಬರ್ಕೊಳ್ಳೋದು. Next example. By understanding this example, we can easily understand the 3 definitions and also meaning of the concept, that is error, precision and accuracy. Suppose in this example I know, suppose the true length of the of an object is 3.852 centimeter. The actual length ಎಷ್ಟಿದೆ ಅಂತ ಕೊಡ್ತಾ ಇದ್ದೀನಿ. Full stop. If 2 instruments are measured as ನಾನು ಲೆಂತ್ ಮೆಜರ್ ಮಾಡೋಕ್ಕೆ 2 ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇದನ್ನೇ ಚೂಸ್ ಮಾಡ್ಕೊಳ್ಳಿ. ಆರ್ಡಿನರಿ ಸ್ಕೇಲ್ ಯೂಸ್ ಮಾಡಿದ್ದೀನಿ, ಮೀಟರ್ ಸ್ಕೇಲು. ಇನ್ನೊಂದಕ್ಕೆ ನಾನು ವರ್ನಿಯರ್ ಕ್ಯಾಲಿಪರ್ ಯೂಸ್ ಮಾಡಿದ್ದೀನಿ. ಇಲ್ಲ ಈ 2 ಎಕ್ಸಾಂಪಲ್ ತಗೊಳ್ಳಿ. ಸ್ಕ್ರೂ ಗೇಜ್ ಇದು ನೆಕ್ಸ್ಟ್ ನಿಮಗೆ ಕ್ಲಾಸಲ್ಲಿ ಹೇಳಬೇಕಾಗುತ್ತೆ. ಸ್ಕ್ರೂ ಗೇಜ್ ಆ್ಯಂಡ್ ವರ್ನಿಯರ್ ಯಾವುದೋ ಒಂದು ಲೆಂತ್ ಮೆಜರ್ ಮಾಡೋಕ್ಕೆ 2 ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿದ್ದೀನಿ ಅಂತ ಇಮ್ಯಾಜಿನ್ ಮಾಡ್ತೀನಿ. 2 instruments measured as 3.652 centimeter and 3.84 centimeter.
ಎರಡು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿದ್ದೀನಿ. ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ 3.625 ಇದೆ, ಇನ್ನೊಂದು 652 ಇದೆ, ಇನ್ನೊಂದರಲ್ಲಿ ಮೆಜರ್ ಮಾಡಿದ್ರೆ 3.84 ಸೆಂಟಿಮೀಟರ್ ಬಂದಿದೆ. ಫಸ್ಟ್ ನಿಮಗೆ ಗ್ರೀಕ್ ಅಲ್ಲಿ ಗೊತ್ತಾಗುತ್ತೆ ನಾನು ಮೆಜರ್ ಮಾಡಿದಾಗ ಬಂದಿರೋ ವ್ಯಾಲ್ಯೂಸ್ ಇದು, ಬಟ್ ಆಕ್ಚುಲಿ ಬರಬೇಕಾಗಿದ್ದು ಯಾವುದು ಆರ್ಗಾನಿಕ್. ಕ್ಲಿಯರ್ ಆಯ್ತಲ್ವಾ? ಈಗ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೆ ಏನು ಅಂತ ನೋಡ್ಕೊಳ್ಳಿ. ಕಂಪೇರ್ ಮಾಡಿ ಆಕ್ಚುಯಲ್ ವ್ಯಾಲ್ಯೂ ಇದೆ, ಮೆಜರ್ಡ್ ವ್ಯಾಲ್ಯೂಸ್ ಇದೆ ಬೈ ಯೂಸಿಂಗ್ ಟೂ ಇನ್ಸ್ಟ್ರೂಮೆಂಟ್. ಇದರಲ್ಲಿ ಇವೆರಡರಲ್ಲಿ ಯಾವ್ದು ಅಕ್ಯುರೇಟ್ ನೀವು ಚೂಸ್ ಮಾಡ್ಬೋದು. 3.84 ಇಸ್ ಅಕ್ಯುರೇಟ್. ಯಾಕೆ ಅಕ್ಯುರೇಟ್ ಅಂದರೆ ಅದು ಈ ವ್ಯಾಲ್ಯೂ ಏನಿದೆಯೋ ಆ ಆಕ್ಚುಯಲ್ ವ್ಯಾಲ್ಯೂಗೆ ಕ್ಲೋಸ್ ಇದೆ. ದಿಸ್ ಇಸ್ ದಿ ಕ್ಲೋಸೆಸ್ಟ್ ವ್ಯಾಲ್ಯೂ. ಇವೆರಡರಲ್ಲಿ ಕ್ಲೋಸೆಸ್ಟ್ ವ್ಯಾಲ್ಯೂ ಇದಕ್ಕೆ ಯಾವುದು 3.84. therefore it is more accurate than 3.652. ಒಂದು ಎಕ್ಸಾಂಪಲ್ ಅಷ್ಟೇ, ಆ ವ್ಯಾಲ್ಯೂಸ್ ಅನ್ನು ತಗೊಳ್ಳಿ. ಕ್ಲಿಯರ್ ಆಯ್ತಲ್ವಾ? ಅಲ್ಲಿ ಇದು ಅಕ್ಯುರೇಟ್ ಅಂತ ಗೊತ್ತಾಯ್ತು. ಪ್ರಿಸೈಡ್ ವ್ಯಾಲ್ಯೂ ಯಾವುದು ಇದರಲ್ಲಿ ಅಂತ ಥಿಂಕ್ ಮಾಡಿ. ಇವೆರಡರಲ್ಲಿ ಪ್ರಿಸಿಷನ್ ಜಾಸ್ತಿ ಇರೋ ವ್ಯಾಲ್ಯೂ ಇದು. ಯಾಕೆಂದ್ರೆ ಇಲ್ಲಿ ನೋಡ್ಕೊಳ್ಳಿ, ಸಿಗ್ನಿಫಿಕೆಂಟ್ ಫಿಗರ್ 4 ಇದೆ ಇದರಲ್ಲಿ, ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ 3. ಅಲ್ಲಿ ನೀವು ಎಕ್ಸಾಂಪಲ್ ಅಲ್ಲಿ ಒಂದೇ ಎಕ್ಸಾಂಪಲ್ ಎರಡನ್ನ ಅರ್ಥ ಮಾಡ್ಕೊತಾ ಇದ್ದೀರಾ. ಎರರ್ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಎರರ್ ಹೇಳೋದು ಈಸಿ, ಬಟ್ ಹೇಳಿಲ್ಲ ನಾನು. ಇವೆರಡರಲ್ಲಿ ಎರರ್ ಜಾಸ್ತಿ ಇರೋದು ಯಾವುದು ಇದೆ, ಡಿಫ್ರೆನ್ಸ್ ಭಾಳ ಇದೆ, ಎರರ್ ಜಾಸ್ತಿ ಇದೆ. ಸಿಗ್ನಿಫಿಕೆನ್ಸ್ ಫಿಗರ್ ಭಾಳ ಇದೆ, ಅದಕ್ಕೆ ಇದು ಪ್ರಿಸೈಡ್ ವ್ಯಾಲ್ಯೂ. ಹಾಗಾಗ್ಬಿಟ್ಟು ನೀವು ಪ್ರಿಸಿಷನ್ ಅಕ್ಯುರೇಸಿ ಮಾತ್ರ ಇಲ್ಲಿ ಮೆನ್ಷನ್ ಮಾಡ್ಕೊತಾ ಇದ್ದೀರಾ. ನೆಕ್ಸ್ಟ್ ರೈಟ್ ಕಂಟಿನ್ಯೂ ಮಾಡಿ ಬರ್ಕೊಳ್ಳಿ. ಇಲ್ಲಿ ಹಿಯರ್ 3.84 centimeter is more accurate. ನೋಡಿ 3.84 more accurate. ಯಾಕೆಂದ್ರೆ ಇದು ಕ್ಲೋಸ್ ಆಗಿದೆ. ಅಕ್ಯುರೇಟ್ ಯಾವುದು ಕಂಪೇರ್ ಮಾಡಿ 3.84 more accurate ಆಯಿತು ಕಂಪೇರ್ ಟು ದಿ 3.652 centimeter. ಬಟ್ ಅಕ್ಯುರೇಸಿ ಹೇಳೋದು ಗೊತ್ತಾಯ್ತು ನಮಗೆ, ಪ್ರಿಸಿಷನ್ ಹೇಳ್ತೀವಿ. ಬಟ್ 3.652 ಸೆಂಟಿಮೀಟರ್ ಇದು ಪ್ರಿಸೈಡ್ ಜಾಸ್ತಿ ಇರೋದು, ಇದು ಅಕ್ಯುರೇಸಿ ಜಾಸ್ತಿ ಇರೋದು. ಈ ವ್ಯಾಲ್ಯೂ ಕಂಪೇರ್ ಮಾಡೋದು ಗೊತ್ತಾಯ್ತು. ಇದು ಪ್ರಿಸಿಷನ್ ಜಾಸ್ತಿ ಇದೆ, ಯಾಕೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಜಾಸ್ತಿ ಇದೆ ಆ ವ್ಯಾಲ್ಯೂ. 3.652 ಸೆಂಟಿಮೀಟರ್ ಈಸ್ more precise than 3.84 ಸೆಂಟಿಮೀಟರ್. ನೋಡಿ ಈಗ ಪ್ರಿಸಿಷನ್ ಮತ್ತೆ ಅಕ್ಯುರೇಸಿನ ನೀವು ಈ ಥರ ಅರ್ಥ ಮಾಡ್ಕೋಬೇಕು. ಅಕ್ಯುರೇಸಿ ಮತ್ತು ಪ್ರಿಸಿಷನ್ ಯಾವ ವ್ಯಾಲ್ಯೂಗೆ ಜಾಸ್ತಿ ಇದೆ ಅನ್ನೋದನ್ನು ನೀವು ಎಕ್ಸಾಂಪಲಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಡೆಫಿನೇಷನ್ಸು ಕ್ಲಿಯರ್ ಆಗುತ್ತೆ. ಅಲ್ಲಿಗೆ 3 ಡೆಫಿನೇಷನ್ಸ್ ಅಂದರೆ ಎಕ್ಸಾಂಪಲ್ ಕಂಪ್ಲೀಟ್ ಮಾಡಿದ್ದೀವಿ ನಾವು. ಎರರ್, ಅಕ್ಯುರೇಸಿ ಆ್ಯಂಡ್ ಪ್ರಿಸಿಷನ್. ಕ್ಲಿಯರ್ ಆಯ್ತಾ ಎಲ್ಲರಿಗೂ? ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ದಿ ಟೈಪ್ಸ್ ಆಫ್ ಎರರ್ಸ್. ಇಂಪಾರ್ಟೆಂಟ್ ಇದು. ಟೈಪ್ಸ್ ಆಫ್ ಎರರ್ ಕೇಳಿದ್ದಾರೆ, ರಿಪೀಟೆಡ್ ಕೇಳ್ತಾ ಇದ್ದಾರೆ. ಟೈಪ್ಸ್ ಆಫ್ errors. Students, errors are broadly classified into 2 types based on the cause or reason. ಯಾವ ರೀಸನ್ ಇಂದ ಎರರ್ಸ್ ಬರುತ್ತೆ ಅನ್ನೋದ್ರ ಮೇಲೆ ಎರರ್ಸ್ ನ ಕ್ಲಾಸಿಫೈ ಮಾಡಿದ್ದಾರೆ. ಅದು ಡಿಸ್ಕಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀಸನ್ ಇಂದ ಯಾವ ಎರರ್ ನಾವು ಹೇಳ್ಬೋದು ಅನ್ನೋದನ್ನ. ಅಲ್ಲಿ ಎರರ್ಸ್ ನ ಎಷ್ಟು ಟೈಪ್ ಕ್ಲಾಸಿಫೈ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಎರರ್ಸ್ ಆರ್ ಕ್ಲಾಸಿಫೈಡ್ into 2 types based on the cause. Write down. Errors are classified into 2 types based on cause. ಯಾವ ರೀಸನ್ ಇಂದ ನಮಗೆ ಎರರ್ಸ್ ಬರುತ್ತೆ ಅನ್ನೋ ಬೇಸಿಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡ್ತಾ ಇದ್ದೀವಿ ಎರರ್ಸ್ ನ. there are 2 types in errors. ಅದನ್ನು ಡಿಸ್ಕಸ್ ಮಾಡ್ತಾ ಹೋಗುತ್ತೆ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಫಸ್ಟ್ ಟೈಪ್ ಈಸ್ ಎ ಅಂತ ಬರ್ಕೊಂಡಿದ್ದೀನ. ಎ ದಟ್ ಈಸ್ ಸಿಸ್ಟಮ್ಯಾಟಿಕ್ ಎರರ್. Systematic error
and another one B is random error. Systematic error and random error are the two classification of the errors. These are classified on the basis of cause. ಯಾವ reason ಅಥವಾ ಯಾವ cause ಇಂದ ನಮಗೆ ಈ errors exist ಆಗುತ್ತೆ ಅನ್ನೋದ್ರ ಮೇಲೆ classifications ಮಾಡಿದೀವಿ. ಈಗ one by one ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಕ್ಲಿಯರ್ ಆಯ್ತಲ್ವಾ? errors two types ಇದೆ, ಒಂದು random error, ಇನ್ನೊಂದು systematic error. First one RA, random error. Systematic error. First one, systematic error. Systematic error. Systematic error is the error arise due to the known reasons. The error arise due to the known reasons or known cause. ಒಂದು ಎರರ್ ಬರ್ತಾ ಇದೆ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಅದು ಗೊತ್ತಿರುತ್ತೆ ನಮಗೆ ಯಾಕೆ ಬರ್ತಾ ಇದೆ, ನೌನ್ ರೀಸನ್ಸ್ ಇರುತ್ತೆ ಅದು. ಹಾಗ ಎರರ್ಸ್ ನಾವು ಸಿಸ್ಟಮೆಟಿಕ್ ಎರರ್ಸ್ ಅಂತ ಕರಿತೀವಿ. ಈ ಎರರ್ಸ್ ಬರೋದಕ್ಕೆ 3 ಸೋರ್ಸಸ್ ಇರುತ್ತೆ. ಒಂದು ಇನ್ಸ್ಟ್ರೂಮೆಂಟಲ್ ಎರರ್. ನಿಮಗೆ ಇನ್ಸ್ಟ್ರೂಮೆಂಟ್ ಎಕ್ಸಾಂಪಲ್ ಯೂಸ್ ಮಾಡ್ತಾ ಇದ್ದೀನಿ, ಇದರಲ್ಲಿ 0 ಎರರ್ ಬರ್ತಾ ಇದೆ ಅಂದರೆ ನಮಗೆ ಗೊತ್ತಾಗುತ್ತೆ ಇನ್ಸ್ಟ್ರೂಮೆಂಟ್ ಇಂಪರ್ಫೆಕ್ಷನ್ ಇದೆ, ಇದು ಚೇಂಜ್ ಮಾಡಬೇಕು, ಮತ್ತು ಪ್ರಾಪರ್ ಇನ್ಸ್ಟ್ರೂಮೆಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು. ಅದು ಒಂದು ಸೋರ್ಸ್. ಇನ್ನೊಂದು ಎರರ್ ಬರುತ್ತೆ ಅಂದರೆ ಸಿಸ್ಟಮೆಟಿಕ್ ಎರರ್ ಬರೋದಕ್ಕೆ ಇನ್ನೊಂದು ರೀಸನ್ ಇದೆ, ಸೋರ್ಸ್ ಇದೆ, ದಟ್ ಈಸ್ ಪರ್ಸನಲ್ ಎರರ್. ಪರ್ಸನಲ್ ಎರರ್ ಯಾಕೆ ಬರುತ್ತೆ ಅಂದರೆ ದಟ್ ಈಸ್ ಡ್ಯೂ ಟು ದಿ ಇಂಪರ್ಫೆಕ್ಷನ್, ದಟ್ ಈಸ್ ಡ್ಯೂ ಟು ದಿ ಇಂಡಿವಿಜುವಲ್ ಬಯಾಸ್ ಆರ್ ಇಂಡಿವಿಜುವಲ್ ಎಕ್ಸ್ಪೆರಿಮೆಂಟಲ್ ಎರರ್ಸ್. ದಟ್ ಈಸ್ ಇಂಡಿವಿಜುವಲ್ ಎರರ್ಸ್ ಅಂತ ಕರೀತಾರೆ, ಇಂಡಿವಿಜುವಲ್ ಬಯಾಸ್ ಅಂತ. ದಟ್ ಈಸ್ ಡ್ಯೂ ಟು ದಿ ಮೈನ್ ರೀಸನ್ ಏನು ಅಂದರೆ ದಟ್ ಈಸ್ ಲ್ಯಾಕ್ ಆಫ್ ಅಟೆನ್ಷನ್. ನಾವೇನು ಹೇಳ್ಕೊಡ್ತಾ ಇರ್ತೀವಿ ಅದನ್ನು ಪ್ರಾಪರಾಗಿ ನೀವು ಅಬ್ಸರ್ವ್ ಮಾಡ್ತಾ ಇರಲ್ಲ, ಆ ಟೈಮಲ್ಲಿ ನಿಮ್ಗೆ ಬರ್ಬೋದು. ದಟ್ ಈಸ್ ಡ್ಯೂ ಟು ದಿ ಬ್ಯಾಡ್ ಸೈಟ್. ನಾವು ಯಾವುದೋ ಒಂದು ಆಪ್ಟಿಕ್ಸ್ ಎಕ್ಸ್ಪೆರಿಮೆಂಟ್ ಮಾಡಿಸ್ತಾ ಇದ್ದೀವಿ, ಪೊಸಿಷನ್ ಆಫ್ ದಿ ಅಬ್ಸರ್ವೇಷನ್ ಹೇಳಿರ್ತೀವಿ, ಅದನ್ನು ಬಿಟ್ಟು ನೀವು ಬೇರೆ ಪ್ಲೇಸಲ್ಲಿ ನೋಡಬೇಕಾದ್ರೂ ಕೂಡ ಎರರ್ ಬರುತ್ತೆ. ದಟ್ ಈಸ್ ಡ್ಯೂ ಟು ದಿ ಪರ್ಸನಲ್ ಎರರ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದಿದೆ, ದಟ್ ಈಸ್ ಕಾಲ್ಡ್ ಎಕ್ಸ್ಪೆರಿಮೆಂಟಲ್ ಎರರ್. ಎಕ್ಸ್ಪೆರಿಮೆಂಟಲ್ ಮಾಡೋ ಮೆಥಡ್ಸ್ ಗೊತ್ತಿಲ್ಲ, ಇಂಪರ್ಫೆಕ್ಷನ್ ಇನ್ ದಿ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ಸ್. ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ಸ್ ಯಾವ ಥರ ಯೂಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ, ಅದು ಬರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಬೆಸ್ಟ್ ಎಕ್ಸಾಂಪಲ್ ಯಾವ ತೊಗೊಳ್ತೀವಿ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ ನೋಡಿ. ನೀವು ಫಿಸಿಕಲ್ ಬ್ಯಾಲೆನ್ಸ್ ನೋಡ್ಬೇಕಾದ್ರೆ ರೀಡಿಂಗ್ಸ್ ನೋಡ್ಬೇಕಾದ್ರೆ ಡಿಫ್ರೆಂಟ್ ರೀಡಿಂಗ್ಸ್ ಬರ್ತಾ ಇರುತ್ತೆ. ಯಾಕೆ ಅಂದರೆ ದಟ್ ಈಸ್ ಡ್ಯೂ ಟು ದಿ ಅಟ್ಮಾಸ್ಫಿಯರಿಕ್ ಚೇಂಜ್, ದಟ್ ಈಸ್ ಪ್ರೆಷರ್, ಹ್ಯೂಮಿಡಿಟಿ ಚೇಂಜ್ ಆಗೋದ್ರಿಂದಲೂ ಆ ರೀಡಿಂಗ್ ಬ್ಯಾಲೆನ್ಸ್ ಏನು ಬರುತ್ತೆ ಫಿಸಿಕಲ್ ಬ್ಯಾಲೆನ್ಸ್ ರೀಡಿಂಗ್ ಚೇಂಜ್ ಆಗುತ್ತೆ. ಇಲ್ಲ ಡ್ಯೂ ಟು ದಿ ಸೆಟಲಿಂಗ್ ಆಫ್ ಡಸ್ಟ್, ಏನೋ ಡಸ್ಟ್ ಕೂತಿದ್ರು ಕೂಡ ಅದು ಕ್ಲೀನ್ ಮಾಡಿದಾಗ ಕೂಡ ನಮಗೆ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ರೀಡಿಂಗಲ್ಲಿ. ದಟ್ ಈಸ್ ದಿ ಒನ್ ಆಫ್ ದಿ ರೀಸನ್ ಫಾರ್ ಎಕ್ಸ್ಪೆರಿಮೆಂಟಲ್ ಎರರ್. ಎಕ್ಸ್ಪೆರಿಮೆಂಟಲ್ ಎರರ್ ಬರುತ್ತೆ, ಅದು ಒಂದು ರೀಸನ್. ನನಗೆ 3 ಸೋರ್ಸಸ್ ಇರುತ್ತೆ ಸಿಸ್ಟಮೆಟಿಕ್ ಎರರ್ಗೆ. ಒನ್ ಈಸ್ ಇನ್ಸ್ಟ್ರೂಮೆಂಟಲ್ ಎರರ್, ಅನದರ್ ಒನ್ ಈಸ್ ಎಕ್ಸ್ಪೆರಿಮೆಂಟಲ್ ಎರರ್, ಅನದರ್ ಒನ್ ಈಸ್ ಪರ್ಸನಲ್ ಎರರ್. ಇವನ್ನ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ವಿ. ಫಸ್ಟ್ ಇದಿಷ್ಟು ಕ್ಲಿಯರ್ ಆಗಬೇಕು. ಸಿಸ್ಟಮೆಟಿಕ್ ಎರರ್ ಈಸ್ ಅರೈಸ್ ಡ್ಯೂ ಟು ದಿ ನೌನ್ ರೀಸನ್ಸ್. ಗೊತ್ತಿರೋ ಕಾರಣಗಳಿಂದ ಬರ್ತಾ ಇರುತ್ತೆ ನಮಗೆ ಆ ಎರರ್. ಅದನ್ನು ನಾವು ಅವಾಯ್ಡ್ ಮಾಡೋದು ಈಸಿ, ಯಾಕಂದರೆ ಗೊತ್ತಿರುತ್ತೆ ನಮ್ಗೆ ಯಾಕೆ ಬರ್ತಾ ಇದೆ ಅಂದಾಗ ಅದನ್ನು ಈಸಿಯಾಗಿ ಅವಾಯ್ಡ್ ಮಾಡ್ತೀವಿ. ಇನ್ನೊಂದು ಎರರ್ ಯಾವುದು ಅಂತ ಹೇಳಿದ್ವಿ, ರ್ಯಾಂಡಮ್ ಎರರ್. ರ್ಯಾಂಡಮ್ ಎರರ್ ಈಸ್ ಅರೈಸ್ ಡ್ಯೂ ಟು ದಿ ಅನ್ನೋನ್ ರೀಸನ್ಸ್. ಯಾಕೆ ಆ ಎರರ್ ಬರುತ್ತೆ ಅಂತಲೇ ಗೊತ್ತಿರಲ್ಲ, ಅದನ್ನು ಅವಾಯ್ಡ್ ಮಾಡೋದು ಒಂದೇ ಮೆಥಡ್ ಇದೆ, ದಟ್ ಈಸ್ ಬೈ ಟೇಕಿಂಗ್ ದಿ ಮೀನ್ ಆರ್ ಅವರೇಜ್ ಆಫ್ ದಿ ಇಂಡಿವಿಜುವಲ್ ವ್ಯಾಲ್ಯೂಸ್. ನಾವು ಅಬ್ಸರ್ವ್ ಮಾಡಿರೋ ವ್ಯಾಲ್ಯೂಸ್ ಏನಿರುತ್ತೋ ಅವಕ್ಕೆ ಎಲ್ಲವೂ ಕೂಡ ನಾವೇನು ಮಾಡಬೇಕು, ಮೀನ್ ಆರ್ ಅವರೇಜ್ನ ತೊಗೊಂಡ್ರೆ ಮಾತ್ರ ನಮ್ಗೆ ಏನಾಗುತ್ತೆ, ರ್ಯಾಂಡಮ್ ಎರರ್ ಡಿಕ್ರೀಸ್ ಆಗುತ್ತೆ. ಫಸ್ಟ್ ವಿ ವಿಲ್ ಡಿಸ್ಕಸಿಂಗ್ ಅಬೌಟ್ ವಾಟ್ ಈಸ್ ಮೆಂಟ್ ಬೈ ಸಿಸ್ಟಮೆಟಿಕ್ ಎರರ್ ಅಂಡ್ ಆಲ್ಸೋ ವಾಟ್ ಆರ್ ದಿ ಸೋರ್ಸಸ್ ಫಾರ್ ಸಿಸ್ಟಮೆಟಿಕ್ ಎರರ್. ಫಸ್ಟ್ ನೀವು ಡೆಫಿನೇಷನ್ ಬರ್ಕೊಳ್ಳಿ, ಸಿಸ್ಟಮೆಟಿಕ್ ಎರರ್ ಅಂದರೆ ಏನು ಮತ್ತು ಯಾವ್ಯಾವ ಸೋರ್ಸಸ್ಸಿಂದ ಸಿಸ್ಟಮೆಟಿಕ್ ಎರರ್ ಬರುತ್ತೆ ಅಂತ ಫಸ್ಟ್ ಬರ್ಕೊಂಬಿಡಿ. ಸಿಸ್ಟಮೆಟಿಕ್ ಎರರ್ ಅಂದರೆ ಏನು ಅಂತ ಬರ್ಕೊಳ್ಳಿ. ಎರರ್ that arise due to ಯಾವ ರೀಸನ್ ಇಂದ ಬರುತ್ತೆ, ಡ್ಯೂ ಟು known reasons or known causes. ಗೊತ್ತಿರುತ್ತೆ ನಮ್ಗೆ ಯಾಕೆ ಬರ್ತಾ ಇದೆ ಆ ಎರರ್. known reasons is called, or known causes is called systematic error. is called systematic error. ಇಷ್ಟು ಬರೀಬೇಕು. ಸಿಸ್ಟಮೆಟಿಕ್ ಎರರ್ ಅಂದರೆ ದ ಎರರ್ ಅರೈಸ್ ಡ್ಯೂ ಟು ದಿ known reasons. ಯಾಕೆ ಆ ಎರರ್ಸ್ ಬರ್ತಾ ಇಲ್ಲ ಅಂತ ಗೊತ್ತಿರುತ್ತೆ ನಮಗೆ. ನೆಕ್ಸ್ಟ್ ಲೈನ್ ಬರ್ಕೊಳ್ಳಿ,
these errors are due to following sources. The systematic error arises due to the three following sources. ಆ three sources ಯಾವುದು ಮತ್ತು ಅದನ್ನು ಹೆಂಗೆ ಅವಾಯ್ಡ್ ಮಾಡಬೇಕು ಅಂತ ಡಿಸ್ಕಸ್ ಮಾಡೋದು ಕೇಳಿದರೆ, the first one is instrumental error. ಈ ತರ ಕ್ವಶನ್ಸ್ ಅರೈಸ್ ಆಗುತ್ತೆ. ಇಂಡಿವಿಜುವಲ್ ವಾಟ್ ಈಸ್ ಮೀನ್ ಬೈ ಇನ್ಸ್ಟ್ರೂಮೆಂಟಲ್ ಎರರ್, ನೆಕ್ಸ್ಟ್ ಬರುತ್ತೆ ಪರ್ಸನಲ್ ಎರರ್, ಎಕ್ಸ್ಪೆರಿಮೆಂಟಲ್ ಎರರ್ ಅಂತ. ಈಗ ಸಿಸ್ಟಮೆಟಿಕ್ ಎರರ್ ಬರೋದು ನೋನ್ ರೀಸನ್ಸ್ ಇಂದ ಗೊತ್ತಾಯ್ತು, ಬಟ್ ಆ ನೋನ್ ರೀಸನ್ಸ್ ಯಾವ ಸೋರ್ಸಸ್ ಇಂದ ಬರುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು ನಿಮಗೆ. ಇನ್ಸ್ಟ್ರೂಮೆಂಟಲ್ ಎರರ್ ಅಂದ್ರೆ ಮೇಲೆ ಝೀರೋ ಎರರ್ ತಗೋತೀವಿ, ಮುಂದೆ ಗೊತ್ತಾಗುತ್ತೆ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ. ಒನ್ ಇಯರ್ ಕ್ಯಾಲಿಪರ್ ಸ್ಕ್ರೂ ಗೇಜ್ ಇದರಲ್ಲಿ ಝೀರೋ ಎರರ್ಸ್ ಬರುತ್ತೆ. ಆ ಝೀರೋ ಎರರ್ಸ್ ನಾವು ಏನು ಮಾಡಬೇಕು ಸರ್, ಅವಾಯ್ಡ್ ಮಾಡಬೇಕು ಅಂದರೆ ನಾವು ಬೆಟರ್ ಇನ್ಸ್ಟ್ರೂಮೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಅಷ್ಟೇ ಇರೋ ರೀಸನ್ಸ್. ಹಾಗಾಗಿ ನೀವು ಹೇಳ್ಬೋದು ಇನ್ಸ್ಟ್ರೂಮೆಂಟಲ್ ಎರರ್ ಅಂದರೆ ಇದು, ದಿಸ್ ಈಸ್ ದಿ ಒನ್ ಟೈಪ್ ಆಫ್ ಸಿಸ್ಟಮೆಟಿಕ್ ಎರರ್, ದಿಸ್ ಇಸ್ ದಿ ಸೋರ್ಸ್ ಫಾರ್ ಸಿಸ್ಟಮೆಟಿಕ್ ಎರರ್, ದಿಸ್ ಈಸ್ ಅರೈಸ್ ಡ್ಯೂ ಟು ದಿ ಇಂಪರ್ಫೆಕ್ಷನ್ ಇನ್ ದಿ ಇನ್ಸ್ಟ್ರೂಮೆಂಟ್ ಪರ್ಫೆಕ್ಟ್ ಆಗಿಲ್ಲ, ಇಂಪರ್ಫೆಕ್ಷನ್ ಇದೆ, ಹಾಗಾಗಿ ಬರ್ತಾ ಇರುತ್ತೆ. ಇದನ್ನು ಅವಾಯ್ಡ್ ಮಾಡಿ ಏನು ಮಾಡ್ತೀರಾ, ಚೇಂಜ್ ಮಾಡ್ತೀರಾ, ಬೆಟರ್ ಇನ್ಸ್ಟ್ರೂಮೆಂಟನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಅದು ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಅದು ಝೀರೋ ಎರರ್ ಬರ್ಕೊಳ್ಳಿ. ಇನ್ಸ್ಟ್ರೂಮೆಂಟಲ್ ಎರರ್ ಅಂದರೆ ಏನು ಅಂತ ಬರ್ಕೊಳ್ಳಿ. These errors are due to imperfection in the instrument. ಯಾಕೆ ಬರುತ್ತೆ ಇನ್ಸ್ಟ್ರೂಮೆಂಟಲ್ ಎರರ್? ಇಂಪರ್ಫೆಕ್ಷನ್ ಇನ್ ದಿ ಇನ್ಸ್ಟ್ರೂಮೆಂಟ್ಸ್. ಬೆಸ್ಟ್ ಎಕ್ಸಾಂಪಲ್ ಹಿಂದೆ ಬರ್ಕೋಬಹುದು. ಒಂದು ಇನ್ಸ್ಟ್ರೂಮೆಂಟಲ್ ಎರರ್ ಎಕ್ಸಾಂಪಲ್ ಕೊಡಿದ್ರೆ ಝೀರೋ ಎರರ್, ನಿಮಗೆ ಮೀನಿಂಗ್ ಗೊತ್ತಾಗುತ್ತೆ. ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಝೀರೋ ಎರರ್ ಅಂತ ಏನಿಲ್ಲ ಹೇಳ್ತೀನಿ ನೋಡಿ. ಇಲ್ಲಿ ಟೂ ಸ್ಕೇಲ್ಸ್ ಇದೆ, ಒಂದು 1 ಇಯರ್ ಸ್ಕೇಲ್, ಇನ್ನೊಂದು ಮೈನ್ ಸ್ಕೇಲ್ ಅಂತ. ಈ 1 ಇಯರ್ ಮತ್ತು ಮೈನ್ ಸ್ಕೇಲ್ನ 0 ಕೋಯಿನ್ಸೈಡ್ ಆಗಿರಬೇಕು. 1 ಇಯರ್ 0 ಆ್ಯಂಡ್ ಮೈನ್ ಸ್ಕೇಲ್ 0. ಬಟ್ ಆ ಥರ ಇರಲ್ಲ, ಏನೋ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಆ ಡಿಫ್ರೆನ್ಸ್ ಏನಿರುತ್ತೆ ಅದನ್ನು ನಾವಿಲ್ಲಿ ಇನ್ಸ್ಟ್ರೂಮೆಂಟಲ್ ಎರರ್, ಝೀರೋ ಎರರ್ ಅಂದರೆ ತಗೊಳ್ತಾ ಇದ್ದೀನಿ ನಾನು. ಬೆಸ್ಟ್ ಎಕ್ಸಾಂಪಲ್ ಕೊಡಿ. ಝೀರೋ ಎರರ್ ಇನ್ 1 ಇಯರ್ ಕ್ಯಾಲಿಪರ್. ಝೀರೋ ಎರರ್ ಇನ್ 1 ಇಯರ್ ಕ್ಯಾಲಿಪರ್ಸ್. ಆ ಸ್ಕ್ರೂ ಗೇಜ್ ಅಂತ ತಗೊಂಡು ಸ್ಕ್ರೂ ಗೇಜಲ್ಲೂ ಕೂಡ ಝೀರೋ ಎರರ್ಸ್ ಇದ್ದೇ ಇರುತ್ತೆ. ಇದನ್ನು ಕೂಡ ನಾವು ಎಕ್ಸಾಂಪಲ್ ಹೇಳ್ಬೋದು. ಕ್ಲಿಯರ್ ಆಯ್ತಲ್ವಾ? ಈಗ 3 ಸೋರ್ಸಸ್ನಲ್ಲಿ ಒಂದು ಸೋರ್ಸ್ ಬಗ್ಗೆ ಡಿಸ್ಕಸ್ ಮಾಡಿ. ಯಾವುದು? ಇನ್ಸ್ಟ್ರೂಮೆಂಟಲ್ ಎರರ್. ಇದು ನೋನ್ ರೀಸನ್ಸ್ ಎಲ್ಲ ಬರುತ್ತೆ, ಇದು ನಾವು ಅವಾಯ್ಡ್ ಮಾಡ್ಕೋಬಹುದು, ಅದು ಮಿನಿಮೈಸ್ ಮಾಡ್ಕೋಬಹುದು. ನೆಕ್ಸ್ಟ್ ಒನ್ ಕಂಪ್ಲೀಟ್ ಆಯ್ತಲ್ವಾ? ನೆಕ್ಸ್ಟ್ ಸಿಸ್ಟಮೆಟಿಕ್ ಎರರ್ ಬರೋದಕ್ಕೆ ದ ಸೆಕೆಂಡ್ ರೀಸನ್ ಸೋರ್ಸ್ ಇದೆ, ದಟ್ ಈಸ್ ಪರ್ಸನಲ್ ಎರರ್. ಸಿಸ್ಟಮೆಟಿಕ್ ಎರರ್ ಬರೋದಕ್ಕೆ ಇನ್ನೊಂದು ರೀಸನ್ ಏನು ಅಂದರೆ ಪರ್ಸನಲ್ ಎರರ್. ಏನು ಸರ್ ಪರ್ಸನಲ್ ಎರರ್ ಅಂದರೆ, ದಿಸ್ ಈಸ್ ದಿ ಎರರ್ ಅರೈಸ್ ಡ್ಯೂ ಟು ದಿ ಪರ್ಸನಲ್ ಬಯಾಸ್ ಆಫ್ ದಿ ಎಕ್ಸ್ಪೆರಿಮೆಂಟರ್. ಯಾರು ಎಕ್ಸ್ಪೆರಿಮೆಂಟ್ ಮಾಡ್ತಾರೋ ಅವರಲ್ಲಿರೋ ಪರ್ಸನಲ್ ಬಯಾಸ್ ಇಂದ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ಅವಾಗಿಂದ ಸ್ಯಾಡ್ ಸೈಟ್ ಅಂತ ಹೇಳ್ತಾ ಇದ್ದೀನಿ, ಬ್ಯಾಡ್ ಸೈಟ್ ಅಂತ. ಅವ್ರು ನೋಡೋ ಇದು ಕರೆಕ್ಟಾಗಿಲ್ಲ ಅಂದರೆ ಅವರು ಅಬ್ಸರ್ವ್ ಮಾಡಬೇಕಾದ್ರೆ ಕರೆಕ್ಟ್ ಪೊಸಿಷನಿಂದ ಅಬ್ಸರ್ವ್ ಮಾಡಿಲ್ಲ ಅಂತ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪ್ಯಾರಲಾಕ್ಸ್ ಎರರ್ ಅಂತ ಹೇಳ್ತೀವಿ ನಾವು. ಅಂದರೆ ಆಪ್ಟಿಕ್ಸ್ ಎಕ್ಸ್ಪೆರಿಮೆಂಟ್ ನೋಡಬೇಕಾದ್ರೆ ನಾವು ಲಾಸ್ಟ್ ಕ್ಲಾಸಲ್ಲಿ ಹೇಳಿ ಪ್ಯಾರಲಾಕ್ಸ್ ಅಂದರೆ ಏನು, ದೇರ್ ಈಸ್ ಎ ಶಿಫ್ಟ್ ಇನ್ ದಿ there is apparent shift in the position of the object due to the change of the position of the observer. ನಾನು ಇಲ್ಲಿ ಕುತ್ಕೊಂಡು ನೋಡಿ ಅಂತ ಹೇಳ್ತೀನಿ, ಅವ್ರು ಅಬ್ಸರ್ವ್ ಮಾಡಿ ಅಂತ ಅವ್ರು ಬೇರೆ ಪೊಸಿಷನ್ ಇಂದ ನೋಡಿದಾಗ ಏನಾಗುತ್ತೆ, ಆ ಆಬ್ಜೆಕ್ಟ್ ಶಿಫ್ಟ್ ಆಗಿರೋ ಥರ ಅವ್ರು ಅಪಿಯರ್ ಆಗುತ್ತೆ. ಆ ಥರ ಆಗೋ ರೀಸನ್ ಅವ್ರು ಹೇಳ್ತಾರೆ, ಸರ್ ನೀವು ಹೇಳಿದಾಗ ಕಾಣ್ತಾ ಇಲ್ಲ, ಬೇರೆ ಪೊಸಿಷನಲ್ಲಿ ಕಾಣ್ತಾ ಇದೆ ಆಬ್ಜೆಕ್ಟ್ ಅಂತ. ದಟ್ ಈಸ್ ಕಾಲ್ಡ್ ಪ್ಯಾರಲಾಕ್ಸ್ ಎರರ್. ಹಾಗಾಗಿ ಇದು ಪ್ಯಾರಲಾಕ್ಸ್ ಎರರ್ ಯಾಕೆ ಬಂತು ಅಲ್ಲಿ, ನಾನು ನೋಡಿದಾಗ ಕರೆಕ್ಟಾಗಿ ಕಾಣ್ತಾ ಇದೆ, ಅವ್ರು ನೋಡಿದಾಗ ಕರೆಕ್ಟಾಗಿ ಕಾಣ್ತಾ ಇಲ್ಲ. ಅದರಲ್ಲಿ ಬಯಾಸ್ ಇದೆ, ಪರ್ಸನಲ್ ಬಯಾಸ್, ಪರ್ಸನಲ್ ಡಿಫರೆನ್ಸ್ ಇದೆ. ಅಂದರೆ ಇಂಡಿವಿಜುವಲ್ ಎಕ್ಸ್ಪೆರಿಮೆಂಟ್ ಮಾಡೋ ಇಂಡಿವಿಜುವಲ್ ಬಯಾಸ್ ಏನಿದೆಯಲ್ಲ ಅದು ಅಲ್ಲಿ ಎಫೆಕ್ಟ್ ಮಾಡುತ್ತೆ. ಪರ್ಸನಲ್ ಆರ್ ಇಂಡಿವಿಜುವಲ್ ಬಯಾಸ್ ಆಫ್ ದಿ ಎಕ್ಸ್ಪೆರಿಮೆಂಟರ್ ಕಾಸಸ್ ದಿ ಪರ್ಸನಲ್ ಎರರ್. ಅದನ್ನು ಅವಾಯ್ಡ್ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು, ಎಕ್ಸ್ಪೆರಿಮೆಂಟ್ ಟೆಕ್ನಿಕ್ಸ್ನ ನಾವು ಇಂಪ್ರೂವ್ ಮಾಡ್ಕೋಬೇಕು. ಅದಾಯ್ತಲ್ಲ, ಬೈ ಇಂಪ್ರೂವಿಂಗ್ ದಿ ಎಕ್ಸ್ಪೆರಿಮೆಂಟ್ ಟೆಕ್ನಿಕ್ಸ್ ವಿ ಕ್ಯಾನ್
can avoid the personal error. ಇನ್ಸ್ಟ್ರೂಮೆಂಟ್ ಸರಿ ಇಲ್ಲ ಅಂದ್ರೆ ಇನ್ಸ್ಟ್ರೂಮೆಂಟ್ ಚೇಂಜ್ ಮಾಡ್ತೀವಿ. ಇನ್ಸ್ಟ್ರೂಮೆಂಟ್ ಸರಿ ಇದೆ, ಪರ್ಸನಲ್ ಎರರ್ ಇದೆ ಅಂದ್ರೆ ಏನು ಮಾಡಬೇಕು, ಎಕ್ಸ್ಪೆರಿಮೆಂಟ್ ಟೆಕ್ನಿಕ್ಸ್ ನ ಇಂಪ್ರೂವ್ ಮಾಡ್ಕೋಬೇಕು. ಸರ್ ಹೆಂಗೆ ಹೇಳ್ಕೊಟ್ಟಿದ್ದಾರೆ, ಯಾವ ಥರ ಅಬ್ಸರ್ವ್ ಮಾಡಕ್ಕೆ ಹೇಳಿದ್ದಾರೆ, ಯಾವ ಥರ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೇಳಿದ್ದಾರೆ, ಆ ಥರ ನಾವು ಮಾಡಿದ್ರೆ ಅವಾಗ ಪರ್ಸನಲ್ ಎರರ್ಸ್ ಮಿನಿಮೈಸ್ ಆಗ್ತಾ ಹೋಗುತ್ತೆ. ಬರ್ಕೋಬೋದಲ್ಲ ಇದನ್ನ, ಪರ್ಸನಲ್ ಎರರ್ಸ್. These errors are due to arise due to these errors are occur or arise due to occurs due to ಯಾಕೆ ಬರ್ತದೆ, ಪರ್ಸನಲ್ ಬಯಾಸ್ ಆ ಪರ್ಸನಲ್ ಕ್ವಾಲಿಟೀಸ್ ಅಂತ ಬರ್ಬೋದು ಈಸಿ ಆಗಿ ನಿಮಗೆ. ಪರ್ಸನಲ್ ಕ್ವಾಲಿಟೀಸ್ ಆಫ್ experimental ಎಕ್ಸ್ಪೆರಿಮೆಂಟ್ ಮಾಡೋರ ಪರ್ಸನಲ್ ಕ್ವಾಲಿಟೀಸ್ ಮೇಲೆ, ಪರ್ಸನಲ್ ಬಯಾಸ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಇದನ್ನ ಅವಾಯ್ಡ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಇಂಪ್ರೂವ್ ಮಾಡ್ಕೋಬೇಕು ಎಕ್ಸ್ಪೆರಿಮೆಂಟ್ ಟೆಕ್ನಿಕ್ಸ್ನ. ಅದು ನೆಕ್ಸ್ಟ್ ನಾನು ಬಳಸ್ತಾ ಹೋಗ್ತೀನಿ ವಿತ್ ಕ್ವಶನ್ ವಿತ್ ಆನ್ಸರ್ ಥರ ಬರ್ಕೊಂಡು ಹೋಗ್ತೀರಾ. ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳಿದೆ, ಯಾವುದಾದ್ರು ಪ್ಯಾರಲಾಕ್ಸ್ ಎರರ್ ಬರೋದು. ನಿಮ್ಗೆ ಆಪ್ಟಿಕ್ಸ್ ಎಕ್ಸ್ಪೆರಿಮೆಂಟಲ್ಲಿ ನಾವು ಹೇಳ್ತೀವಿ ಪ್ಯಾರಲಾಕ್ಸ್ ಎರರ್ನ ರಿಮೂವ್ ಮಾಡಬೇಕು ಅಂತ, ಅವ್ರು ನಿಮಗೆ ಐಡಿಯಾ ಬರಬೇಕು. ನಿಮಗೆ ಪ್ಯಾರಲಾಕ್ಸ್ ಎರರ್, zero error is the example for instrumental error, parallax error is the example for personal error. How can you avoid personal error? By improving the experimental techniques ಅಂತ ಹೇಳಬೇಕಾಗಿದೆ. ಕ್ಲಿಯರ್ ಆಯ್ತಲ್ವಾ? The third source for the systematic error is experimental error. ನೋಡಿ ಯಾವ್ಯಾವ ಸೋರ್ಸ್ ಬಗ್ಗೆ ಡಿಸ್ಕಸ್ ಮಾಡಿ ನೀವು. ಫಸ್ಟ್ ಒನ್ ಈಸ್ ಇನ್ಸ್ಟ್ರೂಮೆಂಟಲ್ ಎರರ್, ಸೆಕೆಂಡ್ ಒನ್ ಈಸ್ ಪರ್ಸನಲ್ ಎರರ್, ದ ಥರ್ಡ್ ಒನ್ ಈಸ್ ಎಕ್ಸ್ಪೆರಿಮೆಂಟಲ್ ಎರರ್. ಮೀನ್ಸ್ ಎಕ್ಸ್ಪೆರಿಮೆಂಟಲ್ ಎರರ್ ಅಂದರೆ ಏನು, ಯಾವ ಥರ ಬರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ವಿತ್ ಎಕ್ಸಾಂಪಲ್, ಈಸಿ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ನೀವು ಅಬ್ಸರ್ವ್ ಮಾಡ್ಬೋದು, ಸಿಂಪಲ್ ಪೆಂಡುಲಮ್. ಈ ಸಿಂಪಲ್ ಪೆಂಡುಲಮ್ನ ಆಸಿಲೇಟ್ ಮಾಡಿದ್ರೆ ನೀವು ಟೈಮ್ ಪೀರಿಯಡ್ನ ಕ್ಯಾಲ್ಕುಲೇಟ್ ಮಾಡ್ಕೊತೀರಾ. ಟೈಮ್ ಪೀರಿಯಡ್ ಮೀನ್ಸ್ ಟೈಮ್ ಫಾರ್ ಒನ್ ಆಸಿಲೇಷನ್. ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಹೋಗಿ ಮತ್ತೆ ಬಂದರೆ ಒಂದು ಆಸಿಲೇಷನ್ ಮುಗಿಯುತ್ತೆ. ಈ ಟೈಮ್ ಪೀರಿಯಡು ನಮಗೆ ಕಾನ್ಸ್ಟೆಂಟಾಗಿ ಬರ್ತಾ ಇರಲ್ಲ, ವೇರಿಯೇಷನ್ ಆಗುತ್ತೆ. ಎಕ್ಸಾಂಪಲ್ ನಾನು ಹೇಳಬೇಕಾದ್ರೆ ಅವ್ರಿಗೆ 2 ಸೆಕೆಂಡ್ಸ್ ಬಂದಿರುತ್ತೆ, ಒಂದು ಟೈಮ್ ಹೋಗಿ ಬರುತ್ತೆ 2 ಸೆಕೆಂಡ್ ತೊಗೊಂಡಿದೆ. ಯಾರೋ ಒಬ್ರು ಫ್ಯಾನ್ ಆನ್ ಮಾಡ್ತಾರೆ, ಇಲ್ಲ ವಿಂಡೋ ಓಪನ್ ಮಾಡ್ತಾರೆ, ಅವಾಗ ಏನು ರೆಸಿಸ್ಟೆನ್ಸ್ ಇಂದ ಏನಾಗುತ್ತೆ, ದೇರ್ ಮೇ ಬಿ ಚೇಂಜ್ ಇನ್ ದಿ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್, ಚೇಂಜಸ್ ಆಗುತ್ತೆ. ಅದು ಎಕ್ಸ್ಪೆರಿಮೆಂಟಲ್ ಎರರ್. ಈ ಎಕ್ಸ್ಪೆರಿಮೆಂಟಲ್ ಎರರ್ನ ನಾವು ಅವಾಯ್ಡ್ ಮಾಡಬೇಕು ಅಂದರೆ ಏನು ಮಾಡ್ಬೋದು, ನೀವು ಥಿಂಕ್ ಮಾಡ್ಬೋದು. ಈ ಎಕ್ಸ್ಪೆರಿಮೆಂಟಲ್ ಎರರ್ನ ಅವಾಯ್ಡ್ ಮಾಡಬೇಕು ಅಂದರೆ ಏನು ಮಾಡ್ಬೋದು ಅನ್ನೋದನ್ನು ಥಿಂಕ್ ಮಾಡಿ ನೋಡೋಣ. ಸರ್ ಟೈಮ್ ಪೀರಿಯಡ್ ಹೇಳೋದು ಕರೆಕ್ಟ್ ಬಂತು, ನಾವು ಮಾಡಬೇಕಾದ್ರೆ ಬಂದಿದೆ ಏನು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಏನು ಬರ್ತದೆ, ಎಕ್ಸಾಂಪಲ್ ಎ ರೆಸಿಸ್ಟೆನ್ಸ್ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಅವಾಯ್ಡ್ ಮಾಡಬೇಕು ಅಂದರೆ ಅಲ್ಲಿ ಇಲ್ಲೂ ಕೂಡ ಅಷ್ಟೇ ಇಂಪ್ರೂವ್ ಮಾಡಬೇಕು, ಎಕ್ಸ್ಪೆರಿಮೆಂಟ್ ಟೆಕ್ನಿಕ್ಸ್ನ ಇಂಪ್ರೂವ್ ಮಾಡ್ಕೋಬೇಕು. ಅರಿದಲ್ಲ? ಹಾಗಾಗಿ ನಿಮಗೆ ಜನರಲಿ ಹೌ ಕ್ಯಾನ್ ಯು ಅವಾಯ್ಡ್ ದಿ ಸಿಸ್ಟಮೆಟಿಕ್ ಎರರ್ ಅಂದರೆ ಈ ಥರ ಬರೀರಿ. ಬೈ ಸೆಲೆಕ್ಟಿಂಗ್ ದಿ ಬೆಟರ್ ಇನ್ಸ್ಟ್ರೂಮೆಂಟ್, ಕ್ಲಿಯರ್ ಆಯ್ತಲ್ವಾ? ಬೈ ರಿಮೂವಿಂಗ್ ದಿ ಪರ್ಸನಲ್ ಬಯಾಸ್ ಆರ್ ಬೈ ಇಂಪ್ರೂವಿಂಗ್ ದಿ ಎಕ್ಸ್ಪೆರಿಮೆಂಟ್ ಟೆಕ್ನಿಕ್ಸ್. ಅದೇ ಹೇಳಿದ್ರು, ಈ ಥರ ಏರ್ ರೆಸಿಸ್ಟೆನ್ಸ್ ಇಂದ ಟೈಮ್ ಪೀರಿಯಡ್ ವೇರಿಯೇಷನ್ ಆಗುತ್ತೆ, ಹಾಗಾಗ್ಬಿಟ್ಟು ನೀವೆಲ್ಲೂ ಕೂಡ ಏರ್ ಅಲ್ಲಿ ಎಫೆಕ್ಟ್ ಆಗದಾಗ ನೋಡ್ಕೋಬೇಕು. ಅಂದರೆ ವಿಂಡೋಸ್ ಓಪನ್ ಮಾಡೋದಾಗಲಿ, ಫ್ಯಾನ್ ಆನ್ ಮಾಡೋದಾಗಲಿ ಆ ಥರ ಮಾಡಿರೋದು ಎಕ್ಸಾಂಪಲ್ ಅಷ್ಟೇ. ಇದು ಈ ಥರ ನಂಬರ್ ಆಫ್ ಎಕ್ಸಾಂಪಲ್ಸ್ ಮತ್ತು ನಂಬರ್ ಆಫ್ ಎರರ್ಸ್ ನಾವು ಡಿಸ್ಕಸ್ ಮಾಡ್ತಾ ಹೋದಾಗೆಲ್ಲ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಎಕ್ಸ್ಪೆರಿಮೆಂಟಲ್ ಎರರ್ ಅಂತ ಹೇಳಿದ್ವಿ, ಇದ್ರ ಬಗ್ಗೆ ಬರ್ಕೊಳ್ಳಿ. ದೀಸ್ ಎರರ್ಸ್ occur due to improper experimental techniques. ಇಂಪ್ರಾಪರ್ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ಸ್ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಅಂದಾಗ ಎಕ್ಸ್ಪೆರಿಮೆಂಟಲ್ ಎರರ್ಸ್ ಬರುತ್ತೆ. ಇದನ್ನ ಅವಾಯ್ಡ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ, ಬೈ knowing the experimental techniques or by improving the experimental techniques you can easily avoid the experimental error. Best example, ಇದಕ್ಕೊಂದು ಎಕ್ಸಾಂಪಲ್ ಬರ್ಕೊಳ್ಳಿ. In measuring the time period of oscillation
the time period of oscillation of a simple pendulum time period of oscillation ಇದೆ ಸಿಂಪಲ್ ಪೆಂಡುಲಮ್ ಇದು ಒಂದು ಆಸಿಲೇಷನ್ ಟೈಮ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ತರ ನಾವು ಅಬ್ಸರ್ವ್ ಮಾಡಬಹುದು ಎರರ್ಸ್ ಸೈನ್ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಆಫ್ ಎ ಸಿಂಪಲ್ ಪೆಂಡುಲಮ್ it will be noted that a resistance changes the time period. ಈ ಟೈಮ್ ಪೀರಿಯಡ್ ಚೇಂಜ್ ಆಗೋದನ್ನ ನೀವು ನೋಟಿಸ್ ಮಾಡ್ಬೋದು. ಯಾಕೆ ಆ ಥರ ಆಗುತ್ತೆ? ಎ ರೆಸಿಸ್ಟೆನ್ಸ್ ಅವು ನಿಮಗೆ ಗೊತ್ತಾಗಿಲ್ಲ ಏನು ಮಾಡ್ತಾರೆ, ನೀವು ಇಂಪ್ರೂವ್ ಮಾಡ್ಕೊಳ್ತೀವಿ ಎಕ್ಸ್ಪೆರಿಮೆಂಟ್ ಟೆಕ್ನಿಕ್ಸ್. ಅಂದರೆ ಎ ರೆಸಿಸ್ಟೆನ್ಸು ಏನು ಎಫೆಕ್ಟ್ ಮಾಡ್ತಾ ಇದೋ ಆ ಆಸಿಲೇಷನ್ ಆಫ್ ದಿ ಪೆಂಡುಲಮ್ ಮೇಲೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ನೀವು ಟ್ರೈ ಮಾಡ್ಬೋದು. ಅಲ್ಲಿ ನೋಡ್ಕೊಳ್ಳಿ, ಸಿಸ್ಟಮೆಟಿಕ್ ಎರರ್ ಬಂದಿದ್ದು ನೌನ್ ರೀಸನ್ಸಿಂದ. ಆ ನೌನ್ ರೀಸನ್ಸ್ಗೆ ಸೋರ್ಸಸ್ ಇದೆ. ಒಂದು ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್, ಎಕ್ಸ್ಪೆರಿಮೆಂಟಲ್ ಎರರ್, ಇನ್ನೊಂದು ಪರ್ಸನಲ್ ಎರರ್, ಇನ್ನೊಂದು ಥರ್ಡ್ ಒನ್ ಯಾಕೆ ಬರ್ತದೆ, ದಟ್ ಈಸ್ ಕಾಲ್ಡ್ ಇನ್ಸ್ಟ್ರೂಮೆಂಟಲ್ ಎರರ್. ಈ ಎರರ್ಸ್ ಬಗ್ಗೆ ಕ್ವಶನ್ಸ್ ಕೇಳಿರ್ತಾರೆ. ಹೌ ಕ್ಯಾನ್ ಯು ಅವಾಯ್ಡ್ ದಿ ಸಿಸ್ಟಮೆಟಿಕ್ ಎರರ್ ಅಂತ ಒಂದು ಟೈಮ್ ಕ್ವಶನ್ ಕೇಳಿದ್ರು, ಅದನ್ನು ಕೂಡ ಬರ್ಕೊಳ್ಳಿ. ನೆಕ್ಸ್ಟ್ ರೈಟ್ ಆನ್ ದಿ ಕ್ವಶನ್. ಈಗ ಫಸ್ಟ್ ಒನ್ ಕಂಪ್ಲೀಟ್ ಆಗಿದೆ, ಸಿಸ್ಟಮೆಟಿಕ್ ಎರರ್. ನೆಕ್ಸ್ಟ್ ಈಗ ನೀವು ಕ್ವಶನ್ ಬರಬೇಕು. ಇದಾದಮೇಲೆ ನೀವು ಸೆಕೆಂಡ್ ಒನ್ ದಟ್ ಈಸ್ ರ್ಯಾಂಡಮ್ ಎರರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ರೈಟ್ ಆನ್ ದಿ ಕ್ವಶನ್. How the systematic errors are minimized or avoided ಅಂತ ಕೇಳ್ಬೋದು. ನಿಮಗೆ ಯಾವ ಮೆಥಡ್ಸ್ನ ಫಾಲೋ ಮಾಡಬೇಕು, ಈ 3 ಸೋರ್ಸಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದನ್ನ ನೀವು ಅಟ್ ಟೈಮಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದು ಸಾಕು. ಆನ್ಸರ್ ಬರ್ಕೊಳ್ಳಿ. The systematic errors are minimized by ಯಾವ ಮೆಥಡ್ ಹೇಳ್ತಾ ಇದ್ದೀವಿ, ಒಂದೊಂದು ಏನು ಸೋರ್ಸಸ್ ಇತ್ತಲ್ಲ ಅದ್ರ ಬಗ್ಗೆ ಥಿಂಕ್ ಮಾಡಿ ಗೊತ್ತಾಗುತ್ತೆ. ಬೈ ಸೆಲೆಕ್ಟಿಂಗ್ better instruments ನೋಡಿ, ಇನ್ಸ್ಟ್ರೂಮೆಂಟಲ್ ಎರರ್ ಅನ್ನೋದು ಒಂದು ಸೋರ್ಸ್ ಇಂದ ಬಂದಿದೆ, ಅದನ್ನ ನಾವು ಅವಾಯ್ಡ್ ಮಾಡ್ತಾ ಇದ್ದೀವಿ ಬೈ ಸೆಲೆಕ್ಟಿಂಗ್ ಬೆಟರ್ ಇನ್ಸ್ಟ್ರೂಮೆಂಟ್ and removing personal error ಬಗ್ಗೆ ಮಾಡ್ತೀರಾ, removing personal bias and also experimental error ನ ಅವಾಯ್ಡ್ ಮಾಡಬೇಕಾದ್ರೆ ಏನು ಮಾಡಬೇಕು, and also improving experimental techniques. ನೋಡ್ಕೊಳ್ಳಿ, 3 ಸೋರ್ಸಸ್ ಕೂಡ ಇಂಡಿವಿಜುವಲ್ ಎಕ್ಸ್ಪ್ಲೈನ್ ಮಾಡಬೇಕು, ಮರ್ಜ್ ಮಾಡಿ ಬರೀತಾ ಇದ್ದೀನಿ ಅಷ್ಟೇ. ಸಿಸ್ಟಮೆಟಿಕ್ ಎರರ್ಗೆ ಸೋರ್ಸಸ್ ಯಾವ್ಯಾವಿತ್ತು, ಇನ್ಸ್ಟ್ರೂಮೆಂಟಲ್ ಎರರ್ ಇತ್ತು. ಇನ್ಸ್ಟ್ರೂಮೆಂಟಲ್ ಎರರ್ ಹೋಗ್ಬೇಕು ಅಂದ್ರೆ ನಾವು ಬೆಟರ್ ಇನ್ಸ್ಟ್ರೂಮೆಂಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡ್ತಾ ಇದೀವಿ ನಾವು, ಪರ್ಸನಲ್ ಎರರ್ ಹೋಗ್ಬೇಕಾದ್ರೆ ಏನು ಮಾಡ್ತೀವಿ, ರಿಮೂವಿಂಗ್ ದಿ ಪರ್ಸನಲ್ ಬಯಾಸ್. ಥರ್ಡ್ ಒನ್ ದಟ್ ಈಸ್ ಎಕ್ಸ್ಪೆರಿಮೆಂಟಲ್ ಎರರ್, ಅದನ್ನ ರಿಮೂವ್ ಮಾಡಬೇಕು ಅಂದ್ರೆ ಬೆಟರ್ ಆರ್ ಇಂಪ್ರೂವಿಂಗ್ ದಿ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ಸ್. ನೆಕ್ಸ್ಟ್ ವಿ ಡಿಸ್ಕಸ್ ಇನ್ ದಿ ಸೆಕೆಂಡ್ ಟೈಪ್, ದಟ್ ಈಸ್ ಬಿ. ಯಾವುದು, ರ್ಯಾಂಡಮ್ ಎರರ್. Random error is arise due to the unknown reasons. ಯಾಕೆ ಎರರ್ಸ್ ನಮಗೆ ಎಕ್ಸ್ಪೆರಿಮೆಂಟಲ್ ಬರ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇರಲ್ಲ, ಅದು ಬರೋದಕ್ಕೆ ರೀಸನ್ ಗೊತ್ತಿರಲ್ಲ ಅನ್ನೋದನ್ನ ನಾವು ರ್ಯಾಂಡಮ್ ಎರರ್ ಅಂತ ಹೇಳ್ಬೋದು. therefore I know the definition. These errors are arise due to
ನೋಡಿ ನೌನ್ ರೀಸನ್ಸ್ ಇಂದ ಬರ್ತಾ ಇರೋದು ಸಿಸ್ಟಮೆಟಿಕ್ ಎರರ್, ಅನ್ನೋನ್ ರೀಸನ್ಸ್ ಇಂದ ಬರ್ತಾ ಇರೋದು ರ್ಯಾಂಡಮ್ ಎರರ್. ಆ ಡಿಫರೆನ್ಸ್ ಗೊತ್ತಾ ಸರ್? ದೀಸ್ ಎರರ್ಸ್ ಆರ್ ಅರೈಸ್ ಡ್ಯೂ ಟು unknown reasons or unknown causes. ಯಾವ ರೀಸನ್ಸ್ ಇಂದ ನಮಗೆ ಎರರ್ ಬರ್ತಾ ಇದೆ ಅಂತ ಗೊತ್ತಿಲ್ಲ ಅಂದ್ರೆ ಅದನ್ನ ನಾವು ರ್ಯಾಂಡಮ್ ಎರರ್ ಅಂತ ಹೇಳ್ತೀವಿ. ಈ ಎರರ್ಸ್ ಅವಾಯ್ಡ್ ಮಾಡಬೇಕಂದ್ರೆ ಏನು ಮಾಡ್ಬೋದು? ಈ ಎರರ್ಸ್ ಅವಾಯ್ಡ್ ಮಾಡಬೇಕಂದ್ರೆ ಓನ್ಲಿ ಟೇಕಿಂಗ್ ದಿ ಮೀನ್ ಆರ್ ಆವರೇಜ್. ಮೀನ್ ಆರ್ ಆವರೇಜ್ ಅಂದ್ರೆ ಯಾವ ಥರ ಅಂತ ಹೇಳ್ತೀವಿ ನೋಡಿ. ಫಾರ್ ಎಕ್ಸಾಂಪಲ್ ನಾನು 3 ಟ್ರಯಲ್ಸ್ ತಗೊಂಡಿದ್ದೀನಿ. ಒಂದರಲ್ಲಿ A1 ವ್ಯಾಲ್ಯೂ ಸಿಕ್ಕಿದೆ, A2 ಅಂಡ್ A3, 1.2, 1.3, 1.4 ಅಂತ ತಗೊಳ್ಳಿ. ಇದಕ್ಕೆ ಮೀನ್ ಮಾಡಬೇಕು ಅಂದರೆ ನೀವು ನೋಡ್ಕೋಬೇಕು. ಈಗ ಮೀನ್ ಆಫ್ ಎ ಅಂದರೆ ಯಾವುದೋ ಒಂದು ಟ್ರಯಲ್ ಕಂಪ್ಲೀಟ್ ಎಕ್ಸ್ಪೆರಿಮೆಂಟ್ನ ಮೀನ್ ಬೇಕು ಅಂದರೆ ಆ ಸಮೇಷನ್ ಮಾಡ್ಕೋಬೇಕು. ಫಸ್ಟ್ 3 ರೀಡಿಂಗ್ಸ್ ತೊಗೊಂಡಿದ್ದೀರಾ, 3 ರೀಡಿಂಗ್ಸ್ ಸಮೇಷನ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಟ್ರಯಲ್ಸ್. ಮೀನ್ ನಂಬರ್ ಆಫ್ ಟ್ರಯಲ್ಸ್ ಎಷ್ಟಿದೆ 3. ಸಿಮಿಲರ್ಲಿ ನೀವೇನಾದರೂ 4 ರೀಡಿಂಗ್ಸ್ ತಗೊಂಡ್ರೆ ಡಿವೈಡೆಡ್ ಬೈ 4. ದಿಸ್ ಇಸ್ ದಿ ಮೆಥಡ್ ಫಾರ್ ಟೇಕಿಂಗ್ ದಿ ಮೀನ್ ಆರ್ ಆವರೇಜ್ ಆಫ್ ದಿ ಟ್ರಯಲ್ಸ್. ಈ ಥರ ನಾವು ಮೀನ್ ಮತ್ತು ಆವರೇಜ್ ತಗೊಳ್ಳೋದ್ರಿಂದ ಮಾತ್ರ ನಮಗೆ ಅನ್ನೋನ್ ರೀಸನ್ಸ್ ಇಂದ ಬರೋ ಎರರ್ ಅಂದರೆ ರ್ಯಾಂಡಮ್ ಎರರ್ ನಾವು ಅವಾಯ್ಡ್ ಮಾಡ್ಬೋದು. ಕೇಳ್ಬೋದು ಓಕೆ ನೀವು ಅವಾಯ್ಡ್ ದಿ ರ್ಯಾಂಡಮ್ ಎರರ್ ಅಂತ. ಇಷ್ಟು ಐಡಿಯಾ ಇದೆ. ರ್ಯಾಂಡಮ್ ಎರರ್ ಅರೈಸ್ ಡ್ಯೂ ಟು ದಿ ಅನ್ನೋನ್ ರೀಸನ್. ದಿಸ್ ಈಸ್ ಅವಾಯ್ಡ್ ಬೈ ಟೇಕಿಂಗ್ ದಿ ಮೀನ್. ಅದೊಂದು ಬರ್ಕೊಂಡ್ಬಿಟ್ಟಿದೆ. ದಿಸ್ ಟೈಪ್ ಆಫ್ ಎರರ್ಸ್ are avoiding by taking ಗೊತ್ತಿಲ್ಲ ಇದು ಯಾವ ರೀಸನ್ ಇಂದ ನಮಗೆ ಬಂದಿದೆ ಅಂತ. ನಾವು ಎಲ್ಲ ಎಕ್ಸ್ಪೆರಿಮೆಂಟಲ್ಲೂ ಕಾಮನ್ ಆಗಿ ಮೀನ್ ತಗೊಳ್ತಾ ಇರ್ತೀವಿ. ಅಬ್ಸರ್ವೇಷನ್ಸ್ ಆರ್ ರೀಡಿಂಗ್ಸ್ಗೆ ಟ್ರಯಲ್ಸ್ಗೆ ಇದೇ ರೀಸನ್ಗೆ ತಗೊಳ್ತಾ ಇದ್ದೀವಿ. ರ್ಯಾಂಡಮ್ ಎರರ್ನ ರಿಡ್ಯೂಸ್ ಮಾಡೋದಕ್ಕೆ ಬೈ ಟೇಕಿಂಗ್ ಮೀನ್ ಆರ್ ಆವರೇಜ್ of all the observations. ನೀವು 3, 4, 5 ಟ್ರಯಲ್ಸ್ ತಗೊಂಡಿದ್ದೀರಾ, ಅಷ್ಟಕ್ಕೂ ಮೀನ್ ಆರ್ ಆವರೇಜ್ ತಗೊಂಡ್ರೆ ನಮಗೆ ರಿಡ್ಯೂಸ್ ಆಗುತ್ತೆ. ಎಕ್ಸಾಂಪಲ್ ಇನ್ನೊಂದು ನೀವು ಕೊಡ್ತಾ ಇದ್ದು ನೋಡ್ಬೇಕು ಕನ್ಫ್ಯೂಸ್ ಆದಂಗೆ. ಒಂದ್ಸತಿ ನೀವು ರೀಡಿಂಗ್ ತೆಗಿತೀರಾ, ಲೆಂತ್ಗೆ 1.2 ಸೆಂಟಿಮೀಟರ್ ಬರುತ್ತೆ, ಇನ್ನೊಂದು ಟೈಮ್ 1.3 ಬರುತ್ತೆ, ಇನ್ನೊಂದು ಟೈಮ್ 1.4 ಬರುತ್ತೆ. 3 ಟ್ರಯಲ್ಸ್ ತಗೊಂಡಿದ್ದೀರಾ. ಸರ್ ಇವಾಗ ಯಾವ್ದು ಕರೆಕ್ಟ್ ಇಲ್ಲ ಅಂತ ಗೊತ್ತು ನಿಮಗೆ. ಯಾಕಂದ್ರೆ ಚೇಂಜಸ್ ಆಗ್ತಾರೆ. ಹಾಗಾಗಿ ಏನು ಮಾಡಬೇಕು ನೀವು? ಮೀನ್ ಹೆಂಗೆ ಮಾಡಬೇಕು ಅಂತ ಹೇಳಿದ್ರೆ ನಾನು ಫಸ್ಟ್ ವ್ಯಾಲ್ಯೂ ಎಷ್ಟಿದೆ, ಸೆಕೆಂಡ್ ವ್ಯಾಲ್ಯೂ ಎಷ್ಟಿದೆ, ಪ್ಲಸ್ ಥರ್ಡ್ ವ್ಯಾಲ್ಯೂ ಎಷ್ಟಿದೆ ಡಿವೈಡೆಡ್ ಬೈ ನೀವು ಎಷ್ಟೊತ್ತಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ, ಟ್ರಯಲ್ಸ್ ಮಾಡಿದ್ದೀರಾ, ನಂಬರ್ ಆಫ್ ಟ್ರಯಲ್ಸ್ ಅಂತ ಡಿವೈಡ್ ಮಾಡಿದ್ರೆ ದೆನ್ ವಿ ಗೆಟ್ ನಿಯರ್ಲಿ ಇದು ಎಕ್ಸಾಕ್ಟ್ ಅಂದರೆ 1.3 ಬರುತ್ತೆ. ಕರೆಕ್ಟ್ ಮೀನ್ ವ್ಯಾಲ್ಯೂ ಆಗಿರೋದು. ಈ ಥರ ನೀವು 7 ಟ್ರಯಲ್ಸ್ ತೊಗೊಳ್ತಿರೋ, 11 ತೊಗೊಳ್ತಿರೋ ಗೊತ್ತಿಲ್ಲ. ಅಷ್ಟು ಟ್ರಯಲ್ಸ್ಗೆ ಡಿವೈಡೆಡ್ ಬೈ ನಂಬರ್ ಏನು ತೊಗೊಳ್ತೀರಾ ಬೈ 10 ಬೈ 11 ನೋಡಿ ಮಾಡ್ಕೋಬೇಕಾಗುತ್ತೆ. ಕ್ಲಿಯರ್ ಆಗ್ತದೆ ಇದು? ಈ ಥರ ನೀವು ಮೀನ್ನ ಪರಿವರ್ಟ್ ಮಾಡೋದ್ರಿಂದ ರ್ಯಾಂಡಮ್ ಎರರ್ನ ಅವಾಯ್ಡ್ ಮಾಡ್ಬೋದು. ದಿಸ್ ಇಸ್ ದಿ ಮೆಥಡ್ ಟು ಅವಾಯ್ಡ್ ದಿ ರ್ಯಾಂಡಮ್ ಎರರ್. ಸಿಸ್ಟಮೆಟಿಕ್ ಎರರ್ಗೆ ಅವಾಯ್ಡ್ ಮಾಡಿರೋದಕ್ಕೆ ಯಾವುದೇ ಬೇರೆ ಮೆಥಡ್ಸ್ ಇಲ್ಲ. ಇದೊಂದು ಮೆಥಡ್ನ ನಾವು ಕಾಮನ್ ಎಲ್ಲ ಎಕ್ಸ್ಪೆರಿಮೆಂಟ್ಸಲ್ಲೂ ನೀವು ಟ್ಯಾಬ್ಲೆಟ್ ತಗೊಂಡ್ರೆ ಕಾಮನ್ ಗೊತ್ತಾಗುತ್ತೆ. ಲಾಸ್ಟ್ ಮೀನ್ ತೆಗಿತೀರಾ. ಯಾಕೆ ಅಂದರೆ ಟು ರಿಡ್ಯೂಸ್ ದಿ ಆರ್ ಟು ಅವಾಯ್ಡ್ ದಿ ರ್ಯಾಂಡಮ್ ಎರರ್. ಇಷ್ಟು ನಿಮ್ಗೆ ಕ್ಲಿಯರ್ ಆಗಿರಬೇಕು ಇವತ್ತು ಮಾಡಿದ್ದು. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಟೈಪ್ಸ್ ಆಫ್ ಎರರ್ಸ್ ಅಂತ ಮತ್ತೆ ಬರುತ್ತೆ. ಅದರಲ್ಲಿ ಅಬ್ಸಲ್ಯೂಟ್ ಎರರ್, ರಿಲೇಟಿವ್ ಎರರ್ ಆ್ಯಂಡ್ ಪರ್ಸೆಂಟೇಜ್ ಆಫ್ ಎರರ್ ಅಂತ. ಅದು CET ಪರ್ಪಸ್ಗೆ ನಿಮ್ಗೆ ಯೂಸ್ ಆಗೋಂಥದ್ದು. ಅಲ್ಲಿ ಫಾರ್ಮುಲಾಸ್ ಇರುತ್ತೆ. ಹೌ ಕ್ಯಾನ್ ಯು ಕ್ಯಾಲ್ಕುಲೇಟ್ ದಿ ರ್ಯಾಂಡಮ್ ಎರರ್, ಪರ್ಸೆಂಟೇಜ್ ಆಫ್ ಎರರ್ ಆರ್ ರಿಲೇಟಿವ್ ಎರರ್ ಅಂತ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಇಷ್ಟನ್ನು ನೀವು ನೋಟ್ಸ್ ಮಾಡಿ ಇಟ್ಕೊಂಡ್ರೆ ಮಾತ್ರ ಫರ್ದರ್ ಡಿಸ್ಕಷನ್ಗೆ ನಿಮ್ಗೆ ಯೂಸ್ ಆಗ್ತಾ ಹೋಗುತ್ತೆ.